ನಾವು ನಿರೀಕ್ಷೆ ಮಾಡದೇ ಇರೋದೇ ಯು ಪಿ ಎಸ್ ಸಿಯಲ್ಲಿ ಬರುತ್ತೆ. ಅದೇ ಯು ಪಿ ಎಸ್ ಸಿಯ ವೈಶಿಷ್ಟ್ಯ. ಮತ್ತು ನೀವು ನಿರೀಕ್ಷೆ ಮಾಡಿದ್ದೇ ಅಲ್ಲಿ ಬಂದರೆ ಅದು ಯು ಪಿ ಎಸ್ ಸಿ ಪರೀಕ್ಷೆ ಯಾಕೆ ಅಂತೀವಿ? ಅದಕ್ಕೆ ಭಾರತದ ಅತ್ಯಂತ ಕಠಿಣ ಪರೀಕ್ಷೆ ಅಂತ ಯಾಕೆ ಕರಿಬೇಕು ಅದನ್ನು? ಲಾಜಿಕಲ್ ಥಿಂಕಿಂಗ್ ಬೇಕಾಗುತ್ತೆ, ಸ್ಪೀಡ್ ರೀಡಿಂಗ್ ಬೇಕಾಗುತ್ತೆ. ಯು ಪಿ ಎಸ್ ಸಿ ಪ್ರತಿ ವರ್ಷ ಒಂದಲ್ಲ ಒಂದು ಹೊಸತನ ತಂದೆ ತರುತ್ತೆ. ನಾನು ತೋರಿಸ್ತೀನಿ ಕೂಡ ನಿಮಗೆ. ಇಲ್ಲಿ ಏನು ಥಿಂಕ್ ಮಾಡ್ತೀರಿ ನೀವು ಅಂತ ಅಂದರೆ, ಸಾಂಬಾರ ಪದಾರ್ಥಗಳ ಅರಿಶಿಣವು ಕೂಡ ಒಂದು. ಸಾಂಬಾರ ಪದಾರ್ಥಗಳಲ್ಲಿ ಭಾರತ ಜಗತ್ತಿನಲ್ಲಿ ನಂಬರ್ 1 ಇರುವಂತಹ ಒಂದು ದೇಶ. ಈ ಥರ ಲಾಜಿಕಲ್ ಥಿಂಕ್ ಮಾಡಿ ಅದನ್ನು ನೀವು ಹೀಗೆಲ್ಲ ಇರುತ್ತೆ. ಯು ಪಿ ಎಸ್ ಸಿ ಬರೀ ಜ್ಞಾನ ಸಾಕಾಗಲ್ಲ. ಇಲ್ಲಿ ಮಾರ್ಕ್ ಮಾಡಿದ ತಕ್ಷಣ ಇಲ್ಲಿ ರೌಂಡ್ ಹಾಕದೆ ಅಂದರೆ ಈ ಕ್ವಶನ್ ನಾನು ಅಟೆಂಪ್ಟ್ ಮಾಡಿದ್ದೀನಿ, ಗೊತ್ತಿದೆ ಅವರಿಗೆ, ಉತ್ತರ ಗೊತ್ತಿದೆ. ಎಷ್ಟೋ ಜನ ಸರ್ ನನಗೆ ಗೊತ್ತಿತ್ತು ಸರ್, ಇಂಗ್ಲೀಷ್ ನಮ್ಮ ಸ್ಪೀಡ್ ಇರಲಿಲ್ಲ ಮಾಡ್ಬೋದು. ತುಂಬ ಈಸಿ ಇರುತ್ತೆ ಇಂಗ್ಲೀಷ್, ತುಂಬಾನೇ ಈಸಿ ಇರುತ್ತೆ ನೀವು ಪ್ರಯತ್ನ ಪಟ್ಟರೆ. ನಾನು ಹೇಳ್ಕೊಡ್ತೀನಿ. ನಾವು ನಿಮಗೆ ಬದ್ಧತೆಯಿಂದ ಪಾಠ ಕಲಿಸ್ತೀವಿ, ನೀವು ಶ್ರದ್ಧೆಯಿಂದ ಕಲಿಬೇಕು. ಬಲ ನಿಮ್ಮದಿದೆ, ಬೆಂಬಲ ನಮ್ಮದಿದೆ. ನೀವು ಗೆಲ್ಲಬೇಕು. IAS ಬರೀ ನಿಮ್ಮ ಕನಸಲ್ಲ, ಕರ್ನಾಟಕದಿಂದ ಅತಿ ಹೆಚ್ಚು ರ್ಯಾಂಕ್ಗಳನ್ನು ತೆಗೆದುಕೊಂಡು ಬರುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನೀವೆಲ್ಲರೂ ತುಂಬ ಉತ್ಸಾಹದಿಂದ, ತುಂಬ ಪರಿಶ್ರಮ ಪಟ್ಟು ಈ ವರ್ಷದ UPSC ಪ್ರಿಲಿಮ್ಸ್ ಪರೀಕ್ಷೆನ ಬರೆದಿದ್ರಿ. ಇನ್ನು ಕೆಲವೊಬ್ರು ಬರೆದಿಲ್ಲ, ಆದರೂ ಕೂಡ ಈ ವಿಡಿಯೋನ ನೋಡ್ತಾ ಇದ್ದೀರಿ. 2025ರ UPSC ಪ್ರಿಲಿಮ್ಸ್ ಪರೀಕ್ಷೆನ ನಾನು ಕೂಡ ಬರೆದಿದ್ದೀನಿ. ನನ್ನ ಅನುಭವ ಜೊತೆಗೆ ನಮ್ಮ ಪಾಂಚಜನ್ಯ IAS ನ ವಿದ್ಯಾರ್ಥಿಗಳು ನನ್ನ ಜೊತೆ ಹೇಳ್ಕೊಂಡಾಗ ಆಗಿರುವಂಥ ಅನುಭವಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋನಿದ್ದೀನಿ. ಇದು ತುಂಬಾ ಮುಖ್ಯ ಆಗಿರುವಂತಹ ವಿಡಿಯೋ. ನೀವು 2026ರ ಪರೀಕ್ಷೆಯನ್ನ ಟಾರ್ಗೆಟ್ ಹಾಕೊಂಡಿದ್ರೆ ಸಂಪೂರ್ಣವಾಗಿ ಗಮನ ಇಟ್ಕೊಂಡು ಈ ವಿಡಿಯೋನ ನೋಡ್ಕೊಳ್ರಿ. 1.5 ಅಥವಾ 2 ಸ್ಪೀಡ್ ನಲ್ಲಿ ಇಟ್ಕೊಂಡಾದ್ರೂ ನೋಡ್ರಿ, ಆದ್ರೆ ಪೂರ್ತಿಯಾಗಿ ನೋಡ್ರಿ. ನಾನಿಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಪುಟ್ಗಳನ್ನ ನಿಮ್ಗೆ ಕೊಡೋನಿದ್ದೀನಿ. ಅವುಗಳನ್ನ ನೀವು ಬಳಸಿದ್ದೇ ಆದಲ್ಲಿ ಮುಂದಿನ ವರ್ಷ ನಿಜಕ್ಕೂ ನೀವು ಯಶಸ್ವಿ ಆಗೇ ಆಗ್ತೀರಿ. ಸರಿ, ಹಾಗಾದ್ರೆ ಆರಂಭ ಮಾಡೋಣ. 2025ರ ಪ್ರಿಲಿಮ್ಸ್ ಪರೀಕ್ಷೆಗೆ ಸುಮಾರು 7ರಿಂದ 8 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಇದು ಹಿಂದೆ ಸುಮಾರು 10 ಲಕ್ಷದವರೆಗೂ ಕೂಡ ಹೋಗ್ತಾ ಇತ್ತು. ಆದ್ರೆ 2023ರಲ್ಲಿ ಏನ್ ಕ್ವಶನ್ ಪೇಪರ್ ಬಂತು ನೋಡ್ರಿ, ವಿದ್ಯಾರ್ಥಿಗಳು ಗಾಬರಿಯಾಗಿ ಹಿಂದೆ ಸರಿದಿದ್ದಾರೆ ತುಂಬಾ ಜನ. ಹಾಗಾಗಿ 7ರಿಂದ 8 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಸುಮಾರು ಒಂದು 5 ಲಕ್ಷ ಜನ ಪರೀಕ್ಷೆನ ಬರೀತಾರೆ. ಅದರಲ್ಲಿ ಸೀರಿಯಸ್ ಆಗಿರುವಂತಹ ಅಭ್ಯರ್ಥಿಗಳು ಅಂತ ಅಂದ್ರೆ ಇಡೀ ದೇಶದಲ್ಲಿ 1 ಲಕ್ಷ ಅಂತ ಹೇಳ್ಬಹುದು. ಈ 1 ಲಕ್ಷದಲ್ಲಿ ಗುಣಮಟ್ಟದ ತಯಾರಿಯನ್ನ ಮಾಡೋರು ಕೇವಲ 50,000 ಜನ ಮಾತ್ರ. ಗುಣಮಟ್ಟದ ತಯಾರಿಯನ್ನ ಮಾಡೋರು 50,000 ಜನ ಇರ್ತಾರೆ. ಉಳಿದಿರೋರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತೆ. ಇದರಲ್ಲಿ ಸೆಲೆಕ್ಟ್ ಆಗೋರು ಕೇವಲ 10ರಿಂದ 15,000 ಜನ ಮಾತ್ರ. ನೀವು 2011, 12, 13, 14, 15, 16, 17, 18, 19, 20 ಹೀಗೆ ಒಂದು 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ UPSC ಪರೀಕ್ಷೆ ಪ್ರಿಲಿಮ್ಸ್ ಒಂದ್ ರೀತಿ ಎವರೇಜ್ ಅಲ್ಲಿ ಇರ್ತಾ ಇತ್ತು. ಸ್ವಲ್ಪ ಚೆನ್ನಾಗಿ ಗಮನ ಬಿಟ್ಟು ತಯಾರಿ ಮಾಡ್ಕೊಂಡು ಹೋಗಿದ್ರೆ ಪ್ರಿಲಿಮ್ಸ್ ಪರೀಕ್ಷೆನ ಪಾಸ್ ಆಗಬಹುದಾಗಿತ್ತು. ಪೇಪರ್ ಅಷ್ಟೊಂದು ಲೆಂಗ್ದಿಯೂ ಕೂಡ ಇರ್ತಾ ಇರಲಿಲ್ಲ. ಶಾರ್ಟ್ ಆಗಿರುವಂತಹ ಆನ್ಸರ್ಗಳು ತುಂಬಾ ಇರ್ತಾ ಇತ್ತು. ಪರೀಕ್ಷೆಯನ್ನ ಸುಲಭವಾಗಿ 2 ಗಂಟೆಯಲ್ಲಿ ಮುಗಿಸಬಹುದಾಗಿತ್ತು. ಆದ್ರೆ 2021, 22, 23, 24 ಈಗ 25ನೇ ವರ್ಷಕ್ಕೆ ನಾವು ಬಂದಾಗ ಪರೀಕ್ಷೆಯ ಕಠಿಣತೆ ಮತ್ತು ಆ ಒಂದು ಉದ್ದ, ಲೆಂಗ್ದಿನೆಸ್ ಅಂತ ಅಂತೀವಲ್ಲ, ಅದು ತುಂಬಾ ಜಾಸ್ತಿ ಆಗಿದೆ. ನಾನೇ ಹಿಂದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀವು ಅಟೆಂಪ್ಟ್ ಮಾಡುವಾಗ 85ರವರೆಗೂ ಆದ್ರೂ ಅಟೆಂಡ್ ಮಾಡ್ರಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವಾಗ ನೀವು ಕನ್ನಡ ಮಾಧ್ಯಮದವರಾಗಿದ್ದು ಇಂಗ್ಲಿಷ್ ಅಷ್ಟೊಂದು ಇನ್ನೂ ಪರ್ಫೆಕ್ಟ್ ಇಲ್ಲ ಅಂದಾಗ ಇಷ್ಟು ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಂತ ಇಷ್ಟು ಮಾಡಬಾರ್ದ, ಮಾಡ್ಲೇಬೇಕು. ಸೊ ಇಷ್ಟ ಆಗ್ಬೇಕು ಅಂತ ಅಂದ್ರೆ ಸ್ವಲ್ಪ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಬೇಕಾಗತ್ತೆ. ಹಾಗಾಗಿ ಈ ವರ್ಷ ನೀವು ಪರೀಕ್ಷೆನ ಬರ್ದಿರೋರು ಕನಿಷ್ಠ 70ರವರೆಗೂ ಅಟೆಂಡ್ ಮಾಡಿದಿರಿ ಅಂದ್ರೂ ಕೂಡ ರಿಯಲಿ ಗುಡ್ ಪ್ರಯತ್ನ ಅಂತ ಹೇಳ್ಬೋದು. 70ಕ್ಕಿಂತ ಕಡಿಮೆನೆ ಅಟೆಂಪ್ಟ್ ನೀವು ಮಾಡಿದಿರಿ ಅಂತ ಅಂದ್ರೆ ಸ್ವಲ್ಪ ಯಾಕೋ ಹಿಂದಿದ್ದೀರಿ ಅಂತ ಲೆಕ್ಕ ಆಗತ್ತೆ. ಮುಂದಿನ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ರಿ. ಆಮೇಲೆ ಒಂದ್ ಅಂಶ ನೀವು ನೋಡಿದಿರಿ, ಇಲ್ಲಿ ಈ 50,000 ಸೀರಿಯಸ್ ಕ್ಯಾಂಡಿಡೇಟ್ಗಳಲ್ಲಿ ಅಪ್ಲಿಕೇಶನ್ ಹಾಕಿರೋರು 7ರಿಂದ 8 ಲಕ್ಷ ಜನ, 5 ಲಕ್ಷ ಜನ ಬರೀತಾರೆ ಈ ಪರೀಕ್ಷೆನ. ಅದರಲ್ಲಿ UPSC ಸೆಲೆಕ್ಟ್ ಮಾಡೋದು ಕೇವಲ 10ರಿಂದ 15,000 ಜನರನ್ನ. ಯಾವ ಪರೀಕ್ಷೆಗೆ? ಮೇನ್ಸ್ ಪರೀಕ್ಷೆಗೆ. ಹಾಗಾಗಿ ಇಲ್ಲಿ ಏನ್ ಹೇಳ್ಬೋದು ನಾವು, ಪ್ರಿಲಿಮ್ಸ್ ಅನ್ನೋದು UPSC ಎಲಿಮಿನೇಷನ್ ಟ್ರಿಕ್. ನಾವು ಹೇಗೆ ಪ್ರಿಲಿಮ್ಸ್ಗೆ ತಯಾರಿ ಮಾಡ್ಕೊಳ್ತೀವಲ್ಲ ಎಲಿಮಿನೇಷನ್ ಟ್ರಿಕ್ ಗಳನ್ನ, ಹಾಗೆ UPSC ಕೂಡ ಪ್ರಿಲಿಮ್ಸ್ ಅಲ್ಲೇ ಒಂದು ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದೆ. ಅದೇ ಪ್ರತಿ ವರ್ಷ ಒಂದಲ್ಲ ಒಂದು ಮಾಡಿಫಿಕೇಶನ್ ಗಳನ್ನ ತೆಗೆದುಕೊಂಡು ಬರ್ತಾ ಇದೆ. ಇದೊಂದು ರೀತಿಯ ಬೆಳವಣಿಗೆ ಮತ್ತೆ ಒಂದು ಪಾಸಿಟಿವ್ನೆಸ್ ಕೂಡ ಅಂತ ಅನ್ಬಹುದು. ಅಂದ್ರೆ UPSC ಕೂಡ ಕಾಲಕ್ಕೆ ತಕ್ಕ ಹಾಗೆ ಪ್ರೋಗ್ರೆಸ್ ಆಗ್ತಾ ಇದೆ. ಸ್ವಲ್ಪ ಅನ್ಸರ್ಟಿನಿಟಿ ಬರ್ತಾ ಇದೆ, ಫ್ಯಾಕ್ಚುಯಲ್ ಥಿಂಗ್ಗಳು ಜಾಸ್ತಿ ಆಗುತ್ತೆ. ಅದನ್ನೆಲ್ಲವನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಇನ್ನು ನಾನು ಅಬ್ಸರ್ವ್ ಮಾಡಿರೋ ಹಾಗೆ
ಕೆಲ ವಿದ್ಯಾರ್ಥಿಗಳೇ ನಮ್ಮ ಹಾಲ್ ನಲ್ಲಿ ನೋಡಿದ್ದೀನಿ ನಾನು, ಇನ್ನೂ ಕೂಡ ಬ್ಲೂ ಪೆನ್ ಅನ್ನ ಬರಿತಾ ಇದ್ರು. ಪಾಪ ಅವ್ರು ಸೀರಿಯಸ್ ಇರ್ಲಿಲ್ಲ. ಕೆಲವೊಬ್ರು ಲೇಟ್ ಮಾಡಿಯೂ ಕೂಡ ಬಂದ್ರು, ಅವ್ರನ್ನ ಒಳಗಡೆ ಬಿಡ್ಲಿಲ್ಲ. ಆಮೇಲೆ ಕೆಲವೊಬ್ರಿಗೆ ಹೆಲ್ತ್ ಇಶ್ಯೂಸ್, ಹಾಲ್ ಅಲ್ಲೇ ಮಲ್ಕೊಳ್ಳೋದು, ಜ್ವರ ಬಂದಿರೋದು, ಇಂತಹ ವಿದ್ಯಾರ್ಥಿಗಳು ಕೂಡ ಅಲ್ಲಿ ನಮಗೆ ಕಂಡು ಬಂದ್ರು. ಇನ್ನು ಆಫ್ಟರ್ನೂನ್ ಪರೀಕ್ಷೆಗೆ ಅಂದ್ರೆ ಸಿಸ್ಯಾಟ್ ಪರೀಕ್ಷೆಗೆ ಕೆಲವೊಬ್ರು ಅಬ್ಸೆಂಟ್ ಆಗಿದ್ರು. ಹಾಗೇನೆ ಸ್ವಲ್ಪ ಮಳೆ ಇತ್ತು, ತಂಪಾದಂತ ವಾತಾವರಣ, ಅದಕ್ಕೆ ತಕ್ಕ ಹಾಗೆ ನಮ್ಮ ವಸ್ತ್ರ ಕೂಡ ಇರಬೇಕಾಗತ್ತೆ. ಅಂದ್ರೆ ನಾವು ಹಾಕುವಂತ ಬಟ್ಟೆ. ಬೇಸಿಗೆ ಕಾಲ ಇದ್ರೆ ಬಟ್ಟೆ ಬೇರೆ ಹಾಕಬೇಕು, ಚಳಿಗಾಲ ಇದ್ರೆ ಬೇರೆ ಬಟ್ಟೆ ಹಾಕಬೇಕು. ಯಾಕೆ ಸರ್ ಇಷ್ಟಾಕ್ ನೀವು ಸೀರಿಯಸ್ ಆಗ್ತೀರಿ ಅಂದ್ರೆ ಈ ವಾತಾವರಣದ ಜೊತೆ ನಮ್ಮ ಶರೀರ ಸ್ಪಂದಿಸುತ್ತೆ. ಹಾಗಾಗಿ ನೋಡ್ಕೊಂಡು ನಾವು ಬಟ್ಟೆಗಳನ್ನ ಧರಿಸ್ಕೊಂಡು ಹೋದಾಗ ರಿಲ್ಯಾಕ್ಸ್ ಆಗಿ ಪರೀಕ್ಷೆನ ಬರೀಬಹುದು. ಜೊತೆಗೆ ನೀರನ್ನ ಜಾಸ್ತಿ ಕುಡಿಬಾರ್ದು ಇಂತಹ ಸಂದರ್ಭದಲ್ಲಿ. ತಂಪಿದ್ದಾಗ ನೀವ್ ಯಾಕೆ ನೀರು ಕುಡಿತೀರಿ? ಸೊ ಒಂದು ಸಣ್ಣ ಬಾಟಲ್ ನ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಕುಡಿತಾ ಇರಬಹುದು. ನಾನು ಅದೇ ತರ ಮಾಡಿದ್ದೀನಿ. ಸರಿ, ಇದು ಮೇಲ್ನೋಟಕ್ಕೆ ನನಗೆ ಕಂಡು ಬಂದಿರೋದು. ಇದರ ನಂತರ ನಾವು GS ಅನ್ನ ನೋಡಿದಾಗ ಒಂದ್ ಮಾತು ಹೇಳ್ತೀನಿ ನಿಮ್ಗೆಲ್ರಿಗೂ, ನೀವು UPSC ಸೀರಿಯಸ್ ಕ್ಯಾಂಡಿಡೇಟ್ ಗಳಾಗಿದ್ರೆ ಅಕ್ಸೆಪ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಎಕ್ಸೆಪ್ಟ್ ಅಂತ ಅಂದ್ರೆ ಏನು? ಸ್ವೀಕರಿಸು. ಎಕ್ಸ್ಪೆಕ್ಟ್ ಅಂದ್ರೆ ಏನು? ನಿರೀಕ್ಷಿಸು ಅಲ್ವಾ? ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ರೆ ಅನಿರೀಕ್ಷಿತ. ಅಂದ್ರೆ ನಾವು ನಿರೀಕ್ಷೆ ಮಾಡದೇ ಇರೋದೇ UPSC ಅಲ್ಲಿ ಬರುತ್ತೆ. ಅದೇ UPSC ವೈಶಿಷ್ಟ್ಯ. ಮತ್ ನೀವು ನಿರೀಕ್ಷೆ ಮಾಡಿದ್ದೇ ಅಲ್ಲಿ ಬಂದ್ರೆ ಅದು UPSC ಪರೀಕ್ಷೆ ಯಾಕಂತೀವಿ? ಅದಕ್ಕೆ ಭಾರತದ ಅತ್ಯಂತ ಕಠಿಣ ಪರೀಕ್ಷೆ ಅಂತ ಯಾಕೆ ಕರಿಬೇಕು ಅದನ್ನ? ನೀವು ನೀಟ್ ಪರೀಕ್ಷೆಯಲ್ಲಿ ಅಥವಾ CET ಪರೀಕ್ಷೆಯಲ್ಲಿ ಅಥವಾ JEE ಪರೀಕ್ಷೆಯಲ್ಲಿ ಅಥವಾ ಮತ್ಯಾವುದೋ ಪರೀಕ್ಷೆಯಲ್ಲಿ ಏನ್ ಓದ್ಕೊಂಡು ಹೋಗ್ತೀರಿ ಅದೇ ಬರುತ್ತೆ. ಬಟ್ UPSC ಹಾಗಲ್ಲ. ನಾನು ತೋರಿಸ್ತೀನಿ ನಿಮ್ಗೆ ಉದಾಹರಣೆಗಳನ್ನು ಕೂಡ ಯಾವ ತರ ಕೊಟ್ಟಿತ್ತು ಈ ವರ್ಷ ಅಂತ. ಎಕನಾಮಿನಲ್ಲಿ ನೋಡಿರ್ತೀರಿ ನೀವು, ಪ್ರೈಮರಿ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್ ಗಳಿಗೆ ನಾವು ಡೆಫಿನೇಷನ್ ಓದ್ಕೊಂಡಿರ್ತೀವಿ, ಫಾರ್ಮುಲಾ ಗೊತ್ತಿರುತ್ತೆ, ಬಟ್ ಲೆಕ್ಕ ಮಾಡಿರೋದಿಲ್ಲ. ಈ ಸಾರಿ ಲೆಕ್ಕ ಕೇಳಿದ್ರು, ಇದೇ UPSC ಅಂತ. ಹಾಗಂತಂದ್ರೆ ಅದು ಕಠಿಣವಾಗಿತ್ತ ಪ್ರಶ್ನೆ? ತುಂಬಾ ಈಸಿ ಆಗಿತ್ತು. ಬಟ್ ಆ ಸಮಯದಲ್ಲಿ ನಮಗೆ ಲಾಜಿಕಲ್ ಥಿಂಕಿಂಗ್ ಬೇಕಾಗತ್ತೆ, ಆಮೇಲೆ ನಮ್ಮಲ್ಲಿ ಸ್ಪೀಡ್ ರೀಡಿಂಗ್ ಬೇಕಾಗತ್ತೆ, ಮತ್ತೆ ಗ್ರಾಸ್ಪಿಂಗ್ ಪವರ್ ಸಿಕ್ಕಾಪಟ್ಟೆ ಇರಬೇಕಾಗತ್ತೆ. ಅದನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. UPSC ಪ್ರತಿ ವರ್ಷ ಒಂದಲ್ಲ ಒಂದು ಹೊಸತನ್ನ ತಂದೆ ತರತ್ತೆ. ನಾನು ತೋರಿಸ್ತೀನಿ ಕೂಡ ನಿಮಗೆ. ರೆಡಿ ಆಗಿರಿ ಇದಕ್ಕೆ. ನೀವು ರೆಡಿಯಾಗಿನೇ ಹೋಗ್ಬೇಕು. ಯುದ್ಧಕ್ಕೆ ಹೋಗುವಾಗ ಖಡ್ಗ ತಗೊಂಡ್ ಹೋಗ್ತಾ ಇರ್ತೀರಿ, ನೀವು ರಕ್ತ ಬರೋದೇ ಅಲ್ವಾ? ನೀವು ಅವ್ರನ್ನ ಹೊಡಿತೀರಿ, ಅವ್ರು ನಿಮ್ಮನ್ನ ಹೊಡಿತಾರೆ. ಮತ್ತೆ ಇಲ್ಲ, ನಾನು ಈ ವರ್ಷ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನನ್ನನ್ನು ಯಾರು ಹೊಡಿಯೋಕ್ ಹೋಗಲ್ಲ, ಅಥವಾ ನಾನು ಕೂಡ ಯಾರಿಗೂ ಕೂಡ ಹಾನಿ ಮಾಡಲ್ಲ ಅಂದ್ರೆ, ಯುದ್ಧಕ್ಕೆ ಹೋಗುವಾಗ ಹೇಗೆ ಗಾಯಗಳಾಗುತ್ತೋ ಈ ಪರೀಕ್ಷೆಯಲ್ಲಿ ಕೂಡ ಹಾಗೆ ನಿರೀಕ್ಷೆಯಿಂದಾನೇ ಹೋಗ್ಬೇಕು ನೀವು. ನೋಡೋಣ ಈ ವರ್ಷ ಏನು ಹೊಸದಿರುತ್ತೆ, ಈ ವರ್ಷ ಹೊಸದೇನಿರುತ್ತೆ. ನಾನು 2021ರಿಂದ ಬರಿತಾ ಬರ್ತಾ ಇದೀನಲ್ಲ, ಪ್ರತಿ ವರ್ಷ ಒಂದು ಹೊಸತನವನ್ನ UPSC ತಗೊಂಡ್ ಬಂದಿರುತ್ತೆ. 2021-22ರಲ್ಲಿ ಮೊದಲ ಬಾರಿಗೆ ವರ್ಲ್ಡ್ ಟೆಸ್ಟ್ ಟೂರ್ನಮೆಂಟ್ ನಡೀತು ಕ್ರಿಕೆಟ್ ನಲ್ಲಿ. ಅದ್ರ ಬಗ್ಗೆ ಪ್ರಶ್ನೆನ ಕೇಳ್ಬಿಟ್ರು, ಸ್ಪೋರ್ಟ್ಸ್ ಬಗ್ಗೆ. ಅಲ್ಲಿವರೆಗೂ ಒಂದು 10 ವರ್ಷ ಕೇಳೇ ಇರಲಿಲ್ಲ ಸ್ಪೋರ್ಟ್ಸ್ ಬಗ್ಗೆ. ಈಗ ರೆಗ್ಯುಲರ್ ಆಗಿ ಸ್ಪೋರ್ಟ್ಸ್ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಖೋ ಬಗ್ಗೆ ಈ ವರ್ಷ ಪ್ರಶ್ನೆ ಕೇಳಿದ್ರು ನೋಡ್ರಿ, ಅಲ್ವಾ? ಸೊ ಹಾಗೆ ನೀವು ಏನಾದ್ರೂ ಬರ್ಲಿ, ನಾನು ಓದಿರುವಂತಹ ಜ್ಞಾನದಿಂದ ಕಲಿತಿರುವಂತಹ ಎಲಿಮಿನೇಷನ್ ಮತ್ತೆ ಲಾಜಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಬರೀ ಎಲಿಮಿನೇಷನ್ ಅಲ್ಲ, ಅದು ಲಾಜಿಕಲ್ ಕೂಡ ಆಗಿರ್ಬೇಕದು. ಅದನ್ನ ಅಪ್ಲೈ ಮಾಡಿ ನಾನು ಪಾಸ್ ಆಗ್ತೀನಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಸರಿ, ನೋಡೋಣ ಯಾವ ತರ ಇತ್ತು ಎಕ್ಸಾಮ್ ಹಾಲ್ ನಲ್ಲಿ ಅಂತ ಅಂದ್ರೆ, ಮೊದಲು OMR ಶೀಟ್ ಗಳನ್ನ 9 ಗಂಟೆಗೆ ಕೊಟ್ರು. 8:30ಯಿಂದ 9 ಗಂಟೆವರೆಗೂ ಕೂಡ ಎಲ್ಲರನ್ನು ಒಳಗಡೆ ತೆಗೆದುಕೊಂಡ್ರು. ನೀವು ಕೂಡ ಹೋಗಿದ್ದೀರಿ. OMR ಶೀಟ್ ಅನ್ನ ಕೊಟ್ರು, ಅದನ್ನ ನೀಟಾಗಿ ತುಂಬಬೇಕು, ಎಲ್ಲೂ ಕೂಡ ತಪ್ಪಬಾರದು. ಅದಾದ್ಮೇಲೆ ಸರಿಯಾಗಿ 9:25ಕ್ಕೆ ಬೆಳಗ್ಗೆ ಕ್ವಶನ್ ಪೇಪರ್ ಕೊಟ್ರು. ಕ್ವಶನ್ ಪೇಪರ್ ಅಲ್ಲಿ ನಿಮ್ಮ ರೋಲ್ ನಂಬರ್ ಹಾಕಬೇಕು. ಪ್ರತಿ ಪೇಜ್ ಅನ್ನು ಕೂಡ ನಾವು ಚೆಕ್ ಮಾಡ್ಕೊಂಡ್ವಿ. ನೀವು ಕೂಡ ಚೆಕ್ ಮಾಡ್ಬೇಕು, ಮಿಸ್ ಮಾಡಬಾರ್ದು. ಎಲ್ಲಾ ಪೇಜ್ಗಳು ಪ್ರಿಂಟ್ ಆಗಿದೆ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತು. ಮಾಡ್ಕೊಂಡ್ವಿ ಅದನ್ನ. ಆಮೇಲೆ ಎಕ್ಸಾಮ್ ನಡೆದದ್ದು 9:30ಯಿಂದ 11:30 ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ CSAT 2:30ಯಿಂದ 4:30ವರೆಗೂ ಕೂಡ ನಡೆದಿತ್ತು. ಪೇಪರ್ ಬಗ್ಗೆ ನಾವು ಹೇಳಬೇಕು ಅಂತ ಅಂದ್ರೆ, ಪೇಪರ್ ವಾಸ್ ಲೆಂಗ್ದಿ. ಈಗ ನಾನು 2018ರಿಂದ ಓದ್ತಾ ಇದ್ದೀನಿ. 2018ರಿಂದ 2025ವರೆಗೂ UPSCಯನ್ನ ಓದಿರುವಂತಹ ನಮ್ಮಂತವ್ರಿಗೆ ಇದು ಕಠಿಣ ಅನ್ಸಲ್ಲ. ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮಗೆ, ಕ್ವಶನ್ ಪೇಪರ್ ಕಠಿಣ ಇರಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಲೆಂಗ್ದಿ ಆಗಿತ್ತು. ಮತ್ತೆ ಅದು ಸಾಂಪ್ರದಾಯಿಕವಾಗಿರ್ಲಿಲ್ಲ. ಅಂದ್ರೆ ನಾವು ಟ್ರೆಡಿಷನಲಿ ಅಂತ ಕರಿತೀವಲ್ವ, ಆ ತರ ಇರ್ಲಿಲ್ಲ. ಸ್ವಲ್ಪ ತಿರುಮುರುವಾಗಿ, ಅಂದ್ರೆ ನಮ್ಮ ತಲೆಯಲ್ಲಿ ಕೈ ಹಾಕಿ ಅಲಗಾಡಿಸಿರೋ ತರ ಫೀಲ್ ಆಗ್ತಾ ಇತ್ತು ಕ್ವಶನ್ ಪೇಪರ್. ಮತ್ತೆ ನಾವೇನ್ ಪುಸ್ತಕದಲ್ಲಿ ಓದ್ಕೊಂಡು ಹೋಗಿರ್ತೀವಲ್ವಾ, ಅಂತಹ ಪ್ರಶ್ನೆಗಳೇ ಇದ್ವು. ಬಟ್ ಸ್ವಲ್ಪ ಟ್ರಿಕಿ ಅಂತಹ ಪ್ರಶ್ನೆಗಳನ್ನ ನಾವು ಜಾಸ್ತಿ ಅದರಲ್ಲಿ ನೋಡಿದ್ವಿ. ಸೊ ನಾನು ಅದನ್ನ ಅನಾಲಿಸಿಸ್ ಕೂಡ ಮಾಡೋಣಿದ್ದೀನಿ. 2025ರ GS ಪ್ಲಸ್ CSAT ನಲ್ಲಿ ಕಾಂಪ್ರಹೆನ್ಷನ್ ಅನ್ನ ಅನಾಲಿಸಿಸ್ ಮಾಡೋರಿದ್ದೀವಿ. ಸ್ವಲ್ಪ ಅದಕ್ಕೋಸ್ಕರ ಕಾಯಿರಿ, ಮಾಡೋಣ. ಅದನ್ನು ಕೂಡ ತುಂಬಾ ನೀಟಾಗಿ ನಿಮ್ಗೆ ಮಾಡ್ಕೊಡ್ತೀವಿ. ಲೆಂಗ್ದಿ ಆಗಿತ್ತು. ಲೆಂಗ್ದಿ ಆಗಿರುವಂತಹ ವಿದ್ಯಾರ್ಥಿಗಳು ಒಂದು ಗಮನದಲ್ಲಿ ಇಟ್ಕೊಡ್ರಿ, ಯಾರು ಕ್ವಶನ್ ಗಳನ್ನ 70ರಿಂದ 80 ಅಟೆಂಡ್ ಮಾಡಿದಿರಿ, ವೆರಿ ಗುಡ್, ನೀವು ತುಂಬಾ ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಿ. ಯಾರು
85ರಿಂದ 95 ಕೂಡ ಕೆಲವೊಬ್ರು ಅಟೆಂಡ್ ಮಾಡಿದಿರಿ. ಸೂಪರ್. ಹಾಗಂತ ಸಿಕ್ಕಾಗಿ ಹಾಕಿ ಬಂದಿದ್ರೆ ತಪ್ಪದು. ಆ ತರ ಅಲ್ಲ, ಲಾಜಿಕಲಿ ಥಿಂಕ್ ಮಾಡಿನೇ ಈ ಒಂದು ರೇಂಜ್ ನಲ್ಲಿ ನೀವು ಕ್ವಶನ್ ಗಳನ್ನ ಅಟೆಂಡ್ ಮಾಡಿದ್ರೆ ತುಂಬಾ ಒಳ್ಳೇದು. 75ರಿಂದ 80ರವರೆಗೂ ಅಟೆಂಡ್ ಮಾಡಿರ್ತೀರಿ. ಕೆಲವೊಬ್ರು ಇರ್ತಾರೆ ತುಂಬಾ ಇಂಟೆಲಿಜೆಂಟ್ ಇರ್ತಾರೆ ಸ್ಟೂಡೆಂಟ್ಸ್, 100 ಅಟೆಂಪ್ಟ್ ಮಾಡ್ತಾರೆ, ಏನ್ ತಪ್ಪಿಲ್ಲ, ನೀವು ಓದ್ಕೊಂಡಿದ್ರೆ ಅಟೆಂಡ್ ಮಾಡಬಹುದು. ಓಕೆ, ದಿಸ್ ಇಸ್ ಎವರೇಜ್. ನಿಮ್ ಸಾಮರ್ಥ್ಯದ ಮೇಲೆ ನಿಲ್ಲುತ್ತದು. ಈಗ ನನ್ನ ಕೇಳಿದ್ರೆ ನಾನು ಎಷ್ಟು ಅಟೆಂಡ್ ಮಾಡಿದೆ ಸರ್, ನೀವೆಷ್ಟು ಅಟೆಂಡ್ ಮಾಡಿದಿರಿ ಅಂತ ಅಂದ್ರೆ, ನಾನು ಓದಿದ್ದು 100ಕ್ಕೆ 100 ಕ್ವಶನ್ಗಳನ್ನ ಓದಿದ್ದೀನಿ. ಬಟ್ ಅದರಲ್ಲಿ ಅಟೆಂಡ್ ಮಾಡಿದ್ದು 76 ಮಾತ್ರ. ಓಕೆ, 76 ಕ್ವಶನ್ಗಳನ್ನ ಮಾತ್ರ ಅಟೆಂಡ್ ಮಾಡಿದ್ರೆ. ಕೆಲವೊಂದು ಡೌಟ್ ಇತ್ತು, ಹಾಗಾಗಿ ಸುಮ್ನೆ ಯಾಕೆ ರಾಂಗ್ ನೆಗೆಟಿವ್ ಮಾಡ್ಕೊಳ್ಳೋಣ, ಕರೆಂಟ್ ಅಫೇರ್ಸ್ ಎಲ್ಲ ಓದೋಕೆ ನಮ್ಗೆ ಟೈಮ್ ಸಿಕ್ಕಿರ್ಲಿಲ್ಲ. ಸೊ GS ಸ್ಟ್ಯಾಟಿಕ್ ಜಾಸ್ತಿ ಹೇಳಿದ್ರಿಂದ ಕ್ಲಾಸ್ ಅಲ್ಲಿ, ಆ ಕಾರಣಕ್ಕಾಗಿ 76 ಅಟೆಂಡ್ ಮಾಡಿದೆ. ನಮ್ಮ ಸ್ಟೂಡೆಂಟ್ಸ್ 80, 85ವರೆಗೂ ಕೂಡ ಅಟೆಂಡ್ ಮಾಡಿರೋರು ಇದ್ದಾರೆ. ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಸರ್ ಹೊಸತು ಇತ್ತು ಇಲ್ಲಿ ಅಂತ ನೋಡಿದ್ರೆ, ಪ್ರತಿ ವರ್ಷ ನಾವು ಸ್ಟೇಟ್ಮೆಂಟ್ ಗಳನ್ನ 1, 2, 3 ಅಂತ ನೋಡ್ತೀವಿ. ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಯಾವ ತರ ಇರುತ್ತೆ. ಇಲ್ಲಿ ನೋಡ್ಬೋದು, ಪ್ರತಿ ವರ್ಷ ಇಲ್ಲಿ ಏನಿರ್ತಾ ಇತ್ತು 1, 2, 3. ಇಲ್ಲೂ ಕೂಡ ಏನಿರ್ತಾ ಇತ್ತು 1, 2, 2, 3, ಆಮೇಲೆ 1, 3, ಆಮೇಲೆ 1, 2, 3 ಅಂತ ಇರ್ತಾವ. ಈ ಸಾರಿ ಸಡನ್ ಆಗಿ ಈ ತರ ಕೊಟ್ಟು ಬಿಟ್ಟಿದ್ದಾರೆ ಅವರು. ಸರ್ ಇದೇನ್ ದೊಡ್ಡ ವಿಷಯ ನೀವ್ ಅನ್ಬಹುದು, ಬಟ್ ಸೀರಿಯಸ್ ಕ್ಯಾಂಡಿಡೇಟ್ಗೆ ಕನ್ಫ್ಯೂಸ್ ಆಗಿರುತ್ತೆ ಇದು. ನನಗೂ ಆಯ್ತು, ಯಾಕಂದ್ರೆ ನಾವೇನ್ ರೂಢಿ ಮಾಡ್ಕೊಂಡಿದೀವಿ, ನಮ್ಮ ಹೆಂಡ್ಗೆ ಈ ಅಕ್ಷರಗಳು ಕೂತ್ಕೊಂಡಿದೆ. ಸಡನ್ ಆಗಿ ನೀವು ರೋಮನ್ ಅಂಕಿ ತಂದಿಡ್ತೀರಿ ಅಂತ ಅಂದ್ರೆ ಅಲ್ಲಿ ಕನ್ಫ್ಯೂಸ್ ಆಗಲ್ವಾ? ಅದು ಹಾಗೇ ಆಗತ್ತೆ. ಸೊ UPSC ಈ ಸಾರಿ ಆ ಒಂದು ಟ್ರಿಕ್ ಅನ್ನ ಇಲ್ಲಿ ಬಳಸಿತ್ತು. ಮತ್ತೆ ಕೆಲವೊಂದ್ ಕಡೆ ಎಕ್ಸ್ಟ್ರೀಮ್ ವರ್ಡ್ ಗಳನ್ನ ಹಾಕಿಯೂ ಕೂಡ ಉತ್ತರಗಳು ಕರೆಕ್ಟ್ ಆಗಿ ಬರೋ ತರನೇ ಅದು ಇಟ್ಟಿತ್ತು. ಅಂತಲೂ ಕೂಡ ಕೆಲವೊಂದ್ ಕಡೆ ಎಲಿಮಿನೇಷನ್ ಟೆಕ್ನಿಕ್ಸ್ ವರ್ಕ್ ಆಗಿಲ್ಲ ಅಂತ ನಾವು ಹೇಳ್ಬಹುದು. ಸೊ ಎಲಿಮಿನೇಷನ್ ಟ್ರಿಕ್ಸ್ ಅಂತ ಬಂದ್ರೆ, ಯಾರು ವಿತ್ ನಾಲೆಜ್ ಎಲಿಮಿನೇಷನ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, 90% ಎಲಿಮಿನೇಷನ್ ಟ್ರಿಕ್ ಗಳು ಯೂಸ್ ಆಗಿವೆ. ನಾಲೆಜ್ ಇಲ್ಲದೆ ಕೇವಲ ಎಲಿಮಿನೇಷನ್ ಟ್ರಿಕ್ ಗಳ ಬೇಸ್ ಮೇಲೆ ಯಾರು ಅಪ್ಲೈ ಮಾಡಿದಾರೆ ನೋಡ್ರಿ, ಅಂತ ಎಲಿಮಿನೇಷನ್ ಟೆಕ್ನಿಕ್ ಗಳು ತುಂಬಾ ರಾಂಗ್ ಕೂಡ ಆಗಿದೆ. ಸರಿ, ಇನ್ನೂ ಕೆಲವೊಂದು ಅಂಶಗಳನ್ನ ನಾವು ನೋಡಿದ್ರೆ GS ನಲ್ಲಿ 3 ಸ್ಟೇಟ್ಮೆಂಟ್ ಗಳ ಕ್ವಶನ್ ಗಳು ಸ್ವಲ್ಪ ಜಾಸ್ತಿ ಬಂದಿದ್ವು ಈ ಸಾರಿ. ಅಂದ್ರೆ ನೀವು ನೋಡಿರ್ಬೋದು, ಸ್ಟೇಟ್ಮೆಂಟ್ 1 ಲೆಂಗ್ದಿ ಇತ್ತದು, ಸ್ಟೇಟ್ಮೆಂಟ್ 2 ಅದು ಕೂಡ ಲೆಂಗ್ದಿ ಇತ್ತು, ಆಮೇಲೆ ಸ್ಟೇಟ್ಮೆಂಟ್ 3 ಅದು ಕೂಡ ಲೆಂಗ್ದಿ ಇತ್ತು. ಸೊ ಹೀಗೆ 3 ಸ್ಟೇಟ್ಮೆಂಟ್ ಗಳ ಕ್ವಶನ್ಸ್ ಜಾಸ್ತಿ ಆಗಿ ಬಂದಿತ್ತು ಈ ಸಾರಿ. ಆಮೇಲೆ ಫ್ಯಾಕ್ಚುಯಲ್ ಕೂಡ ಸ್ವಲ್ಪ ಕಂಡು ಬಂದಿದೆ. ಉದಾಹರಣೆಗೆ ಖೋಖೋ ನೋಡಬಹುದು, ಇಲ್ಲಿ ಪುರುಷರ ಖೋಖೋ ಮತ್ತೆ ಮಹಿಳೆಯರ ಖೋಖೋ ಬಗ್ಗೆ ಕೇಳಿದ್ರು, ಫ್ಯಾಕ್ಚುಯಲ್ ಸಂಖ್ಯೆಗಳನ್ನ ಕೊಟ್ಟಿದ್ರು. ಇಲ್ಲಿ ಒಬ್ಬ ಅಲರ್ಟ್ ಆಗಿರುವಂತಹ ವಿದ್ಯಾರ್ಥಿ ಥಿಂಕ್ ಮಾಡ್ತಾನೆ, ಏನಂದ್ರೆ ಇದೊಂದು ರಾಷ್ಟ್ರ ಮಟ್ಟದ ಪರೀಕ್ಷೆ. ರಾಷ್ಟ್ರದ ಮಟ್ಟದ ಪರೀಕ್ಷೆಯಲ್ಲಿ ಒಬ್ಬ UPSC ಅಥವಾ ಒಬ್ಬ DC, UPSC ವಿದ್ಯಾರ್ಥಿ ಅಥವಾ ಒಬ್ಬ DC ಭಾರತದ ಮಹಿಳೆಯರು ಮತ್ತೆ ಪುರುಷರ ಟೀಮ್ ಗಳ ಗೆದ್ದುವೋ ಇಲ್ವೋ ಅನ್ನೋದನ್ನ ನೆನ್ಪಿಟ್ಕೊಳ್ತಾನೆ ಹೊರತು, ಆ ಒಂದು ಏನದು ಸ್ಕೋರ್ ಅನ್ನ ನೆನ್ಪಿಟ್ಕೊಳಕ್ ಆಗತ್ತಾ? ಸಾಧ್ಯನೇ ಇಲ್ಲ. ಅಷ್ಟು ಥಿಂಕ್ ಮಾಡಿದ್ರೆ 2 ಸ್ಟೇಟ್ಮೆಂಟ್ ಗಳು ರಾಂಗ್ ಅಂತ ಹಾಕಿ ಅಲ್ಲಿ ಉತ್ತರವನ್ನ ನನ್ ಅಂತ ಹಾಕಬಹುದಾಗಿತ್ತು. ಬಟ್ ಆ ಒತ್ತಡದಲ್ಲಿ ನಾವು ಆತರ ಥಿಂಕ್ ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ಆತರ ಥಿಂಕ್ ಮಾಡ್ಬೇಕು ನೀವು. ಅದನ್ನೇ ಎಲಿಮಿನೇಷನ್ ಟ್ರಿಕ್ಸ್ ಗಳಲ್ಲಿ ಹೇಳ್ಕೊಡ್ತಾರೆ ನಿಮ್ಗೆ. ನಾವು ಈ ವರ್ಷ ಜಾಯ್ನ್ ಆಗಿರುವಂತ ಕೋರ್ಸ್ ವಿದ್ಯಾರ್ಥಿಗಳಿಗೆ ಅದನ್ನ ಹೇಳಿದೀವಿ. ಮುಂದಿನ ವರ್ಷ ಇನ್ನೂ ಗುಣಮಟ್ಟದಲ್ಲಿ ಇಂತಹ ಟ್ರಿಕ್ಸ್ ಗಳನ್ನ ನಿಮಗೆ ಹೇಳ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಟರ್ಮರಿಕ್ ಬಗ್ಗೆ ಒಂದ್ ಬಂದಿತ್ತು ನೋಡ್ರಿ, ಅರಿಶಿಣದ ಬಗ್ಗೆ. ಅರಿಶಿಣದ ಬಗ್ಗೆ ಭಾರತ ಅತಿ ಹೆಚ್ಚು ಅರಿಶಿಣವನ್ನ ರಫ್ತು ಮಾಡುತ್ತೆ ಅಂತ ಹಿಂದೂ ನ್ಯೂಸ್ ಪೇಪರ್ ನಿಂದ ನೇರವಾಗಿ ಬಂದಿರುವಂತ ಸ್ಟೇಟ್ಮೆಂಟ್ ಅದು. ಇಲ್ಲಿ ಏನ್ ಥಿಂಕ್ ಮಾಡ್ತೀರಿ ನೀವು ಅಂತ ಅಂದ್ರೆ, ಸಾಂಬಾರ ಪದಾರ್ಥಗಳ ಅರಿಶಿಣವು ಕೂಡ ಒಂದು. ಸಾಂಬಾರ್ ಪದಾರ್ಥಗಳಲ್ಲಿ ಭಾರತ ಜಗತ್ತಿನಲ್ಲಿ ನಂಬರ್ 1 ಇರುವಂತಹ ಒಂದು ದೇಶ. ಈ ತರ ಲಾಜಿಕಲ್ ಥಿಂಕ್ ಮಾಡಿ ಅದನ್ನ ನೀವು ಕರೆಕ್ಟ್ ಅಂತ ಹಾಕಬಹುದು. ಹೀಗೆಲ್ಲ ಇರತ್ತೆ UPSC, ಬರೀ ಜ್ಞಾನ ಸಾಕಾಗಲ್ಲ ಅಲ್ಲಿ. ಓಕೆ, ಇವು ನಾನು ಅಬ್ಸರ್ವ್ ಮಾಡಿರೋದು. ಆಮೇಲೆ ಇನ್ನು ಹೌ ಮೆನಿ ರೌಂಡ್ಸ್ ಅಟೆಂಡ್ ಮಾಡ್ಬೇಕು ಸರ್, ಯಾವ ತರ? ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ್ದೆ, ನೀವು 3 ರೌಂಡ್ ಮಾಡ್ಬೇಕು ಅಂತ. ಎಸ್, ಮಾಡಬಹುದು. ಸೊ ನಂದು ಯಾವ ತರ ಆಯ್ತು, ಮೊದಲು 1 ನಿಮಿಷದಿಂದ 60 ನಿಮಿಷದವರೆಗೆ ಗಡಿಯಾರದಲ್ಲಿ 9:30ಯಿಂದ 10:00ವರೆಗೆ ನಾನು ಸಾಲ್ವ್ ಮಾಡಿದ್ದು ಮೊದಲ 50 ಪ್ರಶ್ನೆಗಳನ್ನ. 50 ಪ್ರಶ್ನೆಗೆ ಬಂದೆ ನಾನು. ಸೊ 50 ಪ್ರಶ್ನೆಗಳನ್ನ ನೀಟಾಗಿನೇ ಓದಿದ್ದೆ, ಇಂಪಾರ್ಟೆಂಟ್ ಪಾಯಿಂಟ್ ಅಂಡರ್ಲೈನ್ ಕೂಡ ಮಾಡಿದ್ದೆ. ನೀವು ನೋಡಿರ್ಬೋದು ನನ್ನ ಕ್ವಶನ್ ಪೇಪರ್ ಕೂಡ ಯಾವ ತರ ಇತ್ತು. 1 ಗಂಟೆ ಆಯ್ತು, ಸರಿಯಾಗಿ 10:00ವರೆಗೆ ನಾನೇನ್ ಮಾಡಿದೆ, OMR ಫಿಲ್ ಮಾಡಿದೆ. ಎಸ್, ಅಲ್ಲಿವರೆಗೂ ಎಷ್ಟು ಸಾಲ್ವ್ ಮಾಡಿದ್ದೆ ಲಾಸ್ಟ್, ಸುಮಾರು 27 ಕ್ವಶನ್ಗಳಿಗೆ OMR ನಾನು ಫಿಲ್ ಮಾಡಿದೆ. ಇದಾದ ನಂತರ ಯಾಕೆ ಸರ್ ಬರೀ 50 ಕ್ವಶನ್ ಅಟೆಂಡ್ ಮಾಡಿದಿರಿ 1 ಅವರ್ ಅಲ್ಲಿ ಅಂದ್ರೆ, ನನಗೆ C ವರ್ಷನ್ ಇತ್ತು. ಮೊದಲು ಜಾಸ್ತಿ ಸ್ಟೇಟ್ಮೆಂಟ್ ಗಳು ಇರೋದೇ ಇತ್ತು ಮೊದಲು 50 ಭಾಗದಲ್ಲಿ. ನೆಕ್ಸ್ಟ್ ಈಸಿ ಇತ್ತು. ಹಾಗಾಗಿ ನೆಕ್ಸ್ಟ್ 10:00ವರೆಯಿಂದ ಸುಮಾರು 11:00ವರೆಗೆ ನಾನು ಒಂದು 35 ಕ್ವಶನ್ಗಳನ್ನ ಓದ್ಕೊಂಡೆ. 11ರಿಂದ 11:10ವರೆಗೆ ಇನ್ನೊಂದು 15 ಕ್ವಶನ್ಗಳನ್ನ ಓದ್ಕೊಂಡೆ. ಸೊ ಇಲ್ಲಿಗೆ ಇವ 50 ಆದವು. ಇನ್ನೊಂದು 15 ನಿಮಿಷ ಉಳಿದಿತ್ತು ಬಾಕಿ. ಆ 15 ನಿಮಿಷದಲ್ಲಿ ಇಲ್ಲಿ ಅಂಡರ್ಲೈನ್ ಇಲ್ಲಿ ಮತ್ತು ಮಾರ್ಕ್ ಗಳನ್ನ ಮಾಡಿ ಬಿಟ್ಟಿದ್ನಲ್ಲ, ಆ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಕೊಂಡು ಕೊನೆಗೆ ಎಲ್ಲ ಆದದ್ದು ಸೇರಿ OMR ತುಂಬಿದ್ದು 76. ಇನ್ನೊಂದು ಹೇಳ್ತೀನಿ ನಾನು ನಿಮಗೆ, ಕ್ವಶನ್ ಪೇಪರ್ ಗಳನ್ನ ನೀವು ಫಿಲ್ ಮಾಡುವಾಗ, OMR ಗಳನ್ನ ಫಿಲ್ ಮಾಡುವಾಗ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಏನಂತ ಅಂದ್ರೆ,
ಮೊದಲು ಒಂದು 50 ಕ್ವಶನ್ ಅಟೆಂಡ್ ಮಾಡಿದ ತಕ್ಷಣ OMR ಫಿಲ್ ಮಾಡಬೇಕು. ಆಮೇಲೆ ಒಂದು 30ರಿಂದ 40 ಕ್ವಶನ್ ಫಿಲ್ ಮಾಡಿದ ತಕ್ಷಣ OMR ಫಿಲ್ ಮಾಡಬೇಕು. ಲಾಸ್ಟ್ ಒಂದು 15ರಿಂದ 20 ನಿಮಿಷ ಉಳಿದಿರುತ್ತೆ ನೋಡ್ರಿ, ಆವಾಗ ಆ ಕ್ವಶನ್ ಮಾರ್ಕ್ ಮಾಡಿದ ತಕ್ಷಣ OMR ಫಿಲ್ ಮಾಡಬೇಕು. ಕ್ವಶನ್ ಮಾರ್ಕ್ ಮಾಡಿದ ತಕ್ಷಣ OMR ಫಿಲ್ ಮಾಡ್ಬೇಕು. ಯಾಕಂದ್ರೆ ಅವಾಗ ಗಡಿಬಿಡಿಯಲ್ಲಿ ಇರ್ತೀರಿ, ಆಮೇಲೆ ಲಾಸ್ಟ್ ಅಲ್ಲಿ ಮಾಡ್ತೀನಿ ಅಂತ ಬಿಡಬಾರ್ದು. ಓಕೆ, ಮತ್ತೆ OMR ಫಿಲ್ ಮಾಡುವಾಗ ನಿಮ್ದು ಯಾವ ತರ ಇರಬೇಕು ನೋಡ್ರಿ. ಇದು ಒಂದು ಅಟೆಂಡ್ ಮಾಡಿರುವಂತ ಒಂದು ಕ್ವಶನ್ ತಗೊಳ್ರಿ ನಂದು. ನಾನು ಇದನ್ನ ಓದಿದ್ದೀನಿ. ಫಸ್ಟ್ ಕ್ವಶನ್ ಇದೆ ಬಂದಿತ್ತು ನನಗೆ. ನಾನು ಇಲ್ಲಿ ಆಲ್ ಡೌನ್ ಅಂತ ಒಂದು ಎಕ್ಸ್ಟ್ರೀಮ್ ವರ್ಡ್ ಅನ್ನ ಹಾಕಿದ್ದೀನಿ. ಇಲ್ಲಿ ಶುಡ್ ಮತ್ತೆ 30 years ಅಂತ ಮಾರ್ಕ್ ಮಾಡಿದ್ದೀನಿ. ಇದನ್ನ ಓದಿದ್ದೀನಿ. ಹಾಗೆ ನಾನು ಗೆಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನಂತ ಅಂದ್ರೆ ಡಾಟ್ ಇಟ್ಟಿದ್ದೆ ನಾನು ಮೊದ್ಲು. ಇಲ್ಲಿ ಡಾಟ್ ಅಂತ ಅಂದ್ರೆ ಏನು, ಡೌಟ್ ಅಲ್ಲಿ ಇದೆ ಅಂತ. ಓಕೆ, ಆಮೇಲೆ ಇದಕ್ಕೆ ಏನ್ ಮಾಡಿದ್ದೆ, ಏನು ಮಾರ್ಕ್ ಮಾಡಿರ್ಲಿಲ್ಲ, ಅವಾಗ ಏನು ಮಾರ್ಕ್ ಮಾಡಿಲ್ಲ, ಜಸ್ಟ್ ಡಾಟ್ ಇಟ್ಟಿದ್ದೆ, ಇವುಗಳಿಗೆ ಮಾರ್ಕ್ ಮಾಡಿದ್ದೆ. ನೆಕ್ಸ್ಟ್ ನಾನು ಕೊನೆಗೆ ಬಂದಲ್ಲ ವಾಪಸ್ಸು ಸೆಕೆಂಡ್ ರೌಂಡ್ ಅಲ್ಲಿ, ಅವಾಗ ಏನ್ ಮಾಡ್ಕೊಂಡೆ, ಸರಿ ಏನ್ಗೆ ಹಾಕಿ ಬಿಡ್ತೀನಿ ಅಂತ ಎ ಅಂತ ಮಾರ್ಕ್ ಮಾಡಿದೆ. ಇದನ್ನ ಇಲ್ಲಿ ಇದಕ್ಕೆ ರೌಂಡ್ ಹಾಕಿ ಈ ತರ ಮಾರ್ಕ್ ಮಾಡಿಬಿಟ್ಟೆ. ಇದ್ರ ಅರ್ಥ ಇದಕ್ಕೆ ರೌಂಡ್ ಹಾಕಿದೀನಿ ಅಂತ ಅಂದ್ರೆ ಏನು ನೋಡ್ರಿ, ಇದಕ್ಕೆ ರೌಂಡ್ ಹಾಕಿದೀನಿ ಅಂತ ಅಂದ್ರೆ ನಾನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಇಲ್ಲಿ A ಅಂತ ಬರ್ಕೊಳ್ಬೇಕು. ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕೂಡ ಬರಿಬೇಕು ಅಂದ್ರೆ ನೀವು ಮನೆಗೆ ಬಂದು ಚೆಕ್ ಮಾಡ್ಕೊಳಕ್ ಈಸಿ ಆಗುತ್ತೆ. ಆಮೇಲೆ OMR ಫಿಲ್ ಮಾಡಿದ ತಕ್ಷಣ ಇದನ್ನು ಕೂಡ ಒಂದು ಮಾರ್ಕ್ ಮಾಡೋದಿಲ್ಲ, ಅಂದ್ರೆ ಅದು OMR ಫಿಲ್ ಆಗಿದೆ ಅಂತ ಲೆಕ್ಕ ಅದು. ಓಕೆ, ನಾನು ಕರೆಕ್ಟ್ ಆಗಿರೋದನ್ನು ತೋರಿಸ್ತೀನಿ ಇರ್ರಿ ನಿಮಗೆ. ಇಲ್ಲಿ ಯಾವ್ದು ಕರೆಕ್ಟ್ ಆಗಿದೆಯೋ ಇಲ್ವೋ, ಒಂದ್ ನಿಮಿಷ, ಐ ವಿಲ್ ಶೋ ಯು. ಎಸ್, ಇಲ್ಲಿ ನೋಡ್ಬೋದು ನೀವು. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಈ ಸ್ಪೇಸ್ ಮಿಷನ್ ಗಳನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತಾ ಇದಾರೆ. 1 2 3 ಅಂತ ಇದೆ. ನಾನು ಇದನ್ನ ಏನ್ ಮಾಡ್ತೀನಿ, ಎಲಿಮಿನೇಷನ್ ಟೆಕ್ನಿಕ್ ನಲ್ಲಿ ಬರುತ್ತೆ. ಈ ತರ ಸಿಂಗಲ್ ವರ್ಡ್ ಗಳಿದ್ದಾಗ ಸಾಮಾನ್ಯವಾಗಿ ಆಲ್ ದ 3 ಅಂತ ಇರುತ್ತೆ. ಸೊ ನಾನು ಅವಾಗ 3 ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಮಾರ್ಕ್ ಮಾಡಿದ ತಕ್ಷಣ ಇದಕ್ಕೆ ರೌಂಡ್ ಹಾಕ್ತೀನಿ. ಇಲ್ಲಿ ಮಾರ್ಕ್ ಮಾಡಿದ ತಕ್ಷಣ ಇಲ್ಲಿ ರೌಂಡ್ ಹಾಕದೆ ಅಂದ್ರೆ ಈ ಕ್ವಶನ್ ನಾನು ಅಟೆಂಪ್ಟ್ ಮಾಡಿದೀನಿ. ಅವಾಗ ಇಲ್ಲಿ ಏನು ಬರೀತೀನಿ, ಸಿ ಅಂತ ಬರೀತೀನಿ. ಸಿ ಅಂತ ಬರೆದು OMR ಫಿಲ್ ಮಾಡುವಾಗ OMR ಫಿಲ್ ಮಾಡಿದ ತಕ್ಷಣ ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. ಸಿ ಅಂತ ಯಾಕೆ ಬರ್ದಿರ್ತೀನಿ, ಮತ್ತೆ ಕನ್ಫ್ಯೂಸ್ ಆಗಬಾರ್ದು ನನಗೆ. ಇನ್ನು ಕೆಲವೊಂದು ಕ್ವಶನ್ಗಳು ನಮಗೆ ಓದಿದ್ರೆ ಅರ್ಥ ಆಗಲ್ಲ ಅಥವಾ ಅದನ್ನ ಬಿಡ್ಬೇಕಾಗುತ್ತೆ ನಾವು, ಅಂತವುಗಳಿಗೆ ಕ್ವಶನ್ ಮಾರ್ಕ್ ಎಲ್ಲ ಇಡ್ಬೋದು ನಾವು. ಉದಾಹರಣೆ ಇಲ್ಲಿ ನೋಡ್ರಿ, ಈ ಕ್ವಶನ್ ನಾನು ಅಟೆಂಡ್ ಮಾಡಕ್ ಹೋಗಿಲ್ಲ, ನಾನು ಅದನ್ನ ಓದಿರ್ಲಿಲ್ಲ. ಈ ತರ ಎಲ್ಲ ಮಾಡ್ಕೊಳ್ಬಹುದು. ಅಂದಾಗ ನಿಮ್ದು ಅಕ್ಯುರಸಿ ಜಾಸ್ತಿ ಆಗತ್ತೆ. ಮತ್ತೆ ಗಡಿಬಿಡಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲವೊಬ್ರು ಲಾಸ್ಟ್ ಅಲ್ಲಿ ಏನೇನೋ OMR ಬಂದ್ಬಿಟ್ಟಿದ್ದಾರೆ, ಒಂದು 5-6 OMR ಗಳನ್ನ ರಾಂಗ್ ಮಾಡಿದ್ದಾರೆ. ಆ ತರ ಎಲ್ಲ ಮಾಡ್ಕೊಳ್ಬಾರ್ದು. ಆಮೇಲೆ OMR ಯಾವಾಗ ಫಿಲ್ ಮಾಡ್ಬೇಕಂತ ಹೇಳಿದೆ ನಾನು ನಿಮಗೆ. ಸೊ ಮೊದಲು ಒಂದು ರೌಂಡ್ ಆದ ತಕ್ಷಣ, 1 ಗಂಟೆ ಆದ ತಕ್ಷಣ, ಆಮೇಲೆ ಅರ್ಧ ಗಂಟೆ ಆದ ತಕ್ಷಣ, ಆಮೇಲೆ 20 ನಿಮಿಷ ಆದ ತಕ್ಷಣ, ಕೊನೆಗೆ 10 ನಿಮಿಷ ಇರುವಾಗ ಆ ಕ್ವಶನ್ ಸಾಲ್ವ್ ಮಾಡಿದ ತಕ್ಷಣ OMR ಫಿಲ್ ಮಾಡ್ಬೇಕು. OMR ಫಿಲ್ ಮಾಡಿ ಇಲ್ಲಿ ಮಾರ್ಕ್ ಕೂಡ ಮಾಡ್ಕೊಳ್ಬೇಕು, OMR ತುಂಬಿದೀನಿ ಅಂತ. ಈ ತರ ಸಿಸ್ಟಮೆಟಿಕ್ ಆಗಿ ಮಾಡ್ರಿ, ಸುಮ್ನೆ ಹೇಗೂ ಮಾಡಬೇಡ್ರಿ. ನೀವು IAS ಆಗೋರಿದ್ರಿ, DC ಗಳಾಗೋರಿದ್ದೀರಿ. ಓಕೆ, ಇನ್ನು ಕ್ವಶನ್ ಪೇಪರ್ ಮೇಲೆ ಮಾರ್ಕ್ ಯಾವ ತರ ಮಾಡ್ಬೇಕು ಅದನ್ನು ಕೂಡ ನಾನು ಈಗಾಗಲೇ ತೋರಿಸಿದ್ದೀನಿ ನಿಮ್ಗೆ. ಯಾವ ತರ ಆಯ್ತು ಆ ತರ ಎಲ್ಲ ಮಾರ್ಕ್ ಮಾಡ್ಕೊಳ್ಬಹುದು. ನಾನು ಕಾಂಪ್ರಹೆನ್ಷನ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ತೋರಿಸ್ತೀನಿ ನಿಮ್ಗೆ, ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲಿ. ಇನ್ನು ಎಕನಾಮಿಕ್ಸ್ ನಲ್ಲಿ ಬಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಬೇಸ್ ಕ್ವಶನ್ ಗಳನ್ನ ಕೇಳಿದ್ರು, ಸ್ವಲ್ಪ ಅಪ್ಲೈಡ್ ಇತ್ತಂತ ಅನ್ಬಹುದು ನಾವು ಎಕನಾಮಿಯನ್ನ. ಹಿಸ್ಟ್ರಿನಲ್ಲಿ ಬಂದ್ರೆ ವಿದ್ಯಾರ್ಥಿಗಳು ಅನಿಸಬಹುದು ಜಾಸ್ತಿ ಹಿಸ್ಟ್ರಿಯಿಂದ ಪ್ರಶ್ನೆಗಳು ಬಂದಿದೆ ಅಂತ. ಹಾಗಂತ ಹೇಳಿ ಮಾಡರ್ನ್ ಹಿಸ್ಟ್ರಿ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳಿಕ್ ಹೋಗ್ಬೇಡ್ರಿ. ಅದು ಹಿಸ್ಟ್ರಿಯಿಂದ ಒಂದು ಎವರೇಜೇ ಇರುತ್ತೆ. ನೀವು ಎಷ್ಟೇ ಓದ್ಕೊಂಡ್ರು, ಜಾಸ್ತಿ ಓದಿರೋನು ಅಷ್ಟೇ ಸ್ಕೋರ್ ಮಾಡ್ತಾನೆ ಹಿಸ್ಟ್ರಿನಲ್ಲಿ, ಕಡಿಮೆ ಓದಿರೋನು ಕೂಡ ಅಷ್ಟೇ ಸ್ಕೋರ್ ಮಾಡ್ತಾನೆ. ಆರಂಭದ ವರ್ಷ ನೀವು ಹೊಸದಾಗಿ ಆರಂಭ ಮಾಡಿರೋರು ಹಿಸ್ಟ್ರಿಗೆ ಅಷ್ಟು ಪ್ರಿಫರೆನ್ಸ್ ಕೊಡಬಾರ್ದು. ಈಗಾಗಲೇ ಒಂದು ವರ್ಷ ಓದಿದಿರಿ ಅಂದ್ರೆ ಇನ್ನು ಮುಂದಿನ ವರ್ಷಕ್ಕೆ ನೀವು ತಯಾರಿ ಮಾಡುವಾಗ ಬೇಕಾದ್ರೆ ಏನ್ಷಿಯಂಟ್ ಹಿಸ್ಟ್ರಿ ಮತ್ತೆ ಮಿಡಿವಲ್ ಹಿಸ್ಟ್ರಿಗಳನ್ನ ನೀವು ಈ ವರ್ಷ ಓದ್ಕೊಳ್ಬಹುದು ಮುಂದಿನ ವರ್ಷಕ್ಕೆ. ಯಾಕಂದ್ರೆ ಉಳಿದ್ರು ಎಲ್ಲಾ ಸಬ್ಜೆಕ್ಟ್ಗಳು ನಿಮ್ದು ರೆಡಿ ಇದೆ ಅಲ್ವಾ. ಆ ತರ ಮಾಡ್ಕೊಳ್ರಿ. ಹಿಸ್ಟ್ರಿ ಈ ಸರ್ತಿ ಒಂದ್ ಸ್ವಲ್ಪ ಮಾಡರೇಟ್ ಆಗಿತ್ತು ಅಂತ ನಾವ್ ಹೇಳ್ಬಹುದು. ಓಕೆ, ಯಾಕಂದ್ರೆ ರಿಪೀಟ್ ಆಗ್ತಾ ಇತ್ತು. ನೆಕ್ಸ್ಟ್, ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಕಾಣಿದೆ. ವರ್ಲ್ಡ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವರ್ಲ್ಡ್ ಜಿಯೋಗ್ರಫಿ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಗಳ ಬಗ್ಗೆ ಪ್ರಶ್ನೆ ಜಾಸ್ತಿ ಇತ್ತು. ಬ್ರಿಕ್ಸ್ ಆಗಿರಬಹುದು, ಬ್ರಿಕ್ಸ್ ಬಗ್ಗೆ ಆಗಿತ್ತು. ಮತ್ತೆ ಬಿಮ್ಸ್ಟೆಕ್ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಬಿಮ್ಸ್ಟೆಕ್ ಬಗ್ಗೆ ಒಂದು ಪ್ರಶ್ನೆ ಇತ್ತು ನೋಡ್ರಿ, 1999ರಲ್ಲಿ ಇದು ಆರಂಭ ಆಗಿದೆ ಅಂತ. ಅಲ್ಲ, ಅದು 1997ರಲ್ಲಿ. ಅದೊಂದು ನಿಮ್ಗೆ ಗೊತ್ತಿದ್ರೆ ಆಯ್ತು, ಉತ್ತರವನ್ನು ಆರಾಮಾಗಿ ನೀವು ಸಾಲ್ವ್ ಮಾಡಬಹುದಾಗಿತ್ತು ಅದಕ್ಕೆ. ಹೀಗೆ ಫ್ಯಾಕ್ಚುಯಲ್ ಆಗಿ UPSC ನಿಮಗೆ ಕೇಳಿತ್ತು. ಇನ್ನು ಪಾಲಿಟಿನಲ್ಲಿ ಯಥಾ ಪ್ರಕಾರ ನಾವೇನ್ ಹೇಳಿದ್ವಲ್ಲ, ಅದೇ 5th ಶೆಡ್ಯೂಲ್ ಇಂದ ಪ್ರಶ್ನೆ ಬರುತ್ತೆ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಪದೇ ಪದೇ ಹೇಳಿದ್ದೆ, ಅದು ಬಂದಿದೆ ಇವು ಕೂಡ. ಓಕೆ, ಆಮೇಲೆ ಗವರ್ನರ್ ಬಗ್ಗೆ ಪ್ರಶ್ನೆ ಬಂದಿತ್ತು. DPSP ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ರೈಟ್ಸ್ ಗಳ ಬಗ್ಗೆ ಕೂಡ ಅಲ್ಲಿ ಮೆನ್ಷನ್ ಆದ್ರೂ ಆಗಿತ್ತು. ಎನ್ವೈರನ್ಮೆಂಟ್ ನಲ್ಲಿ ಡೈರೆಕ್ಟ್ ಪ್ರಶ್ನೆಗಳನ್ನೋ ತರ ಫೀಲ್ ಬಂದಿಲ್ಲ. ಸ್ವಲ್ಪ ಕೆಲವೊಂದು ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಕೇಳ್ತಾರೆ UPSC ಅವರು. ಅಂತದನ್ನ ತಯಾರಿ ತುಂಬಾ ಜನ ಕಡಿಮೆ ಮಾಡಿರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ, ಮಾಡ್ಬೋದು ಎವರೇಜ್ ಆಗಿ. ಎನ್ವೈರನ್ಮೆಂಟ್ ಕೂಡ ಅಷ್ಟೊಂದೇನ್ ಡಿಫಿಕಲ್ಟ್ ಆಗಿರ್ಲಿಲ್ಲ, ಬಟ್ ಎನ್ವೈರನ್ಮೆಂಟ್ ಪೇಪರ್ ಅನ್ನೋ ತರ ಫೀಲ್ ಏನ್ ಆಗ್ಲಿಲ್ಲ ಅದು, ಅಲ್ವಾ. ನೆಕ್ಸ್ಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಪೂರ್ಣವಾಗಿ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆನೆ ಇತ್ತು ಅಂತ ಹೇಳ್ಬೋದು ನಾವು, ಅಲ್ವಾ. ನೀವ್ ಯಾವ್ದೋ ಒಂದು 8th ಸ್ಟ್ಯಾಂಡರ್ಡ್, 10th, 11th, ಸೆಕೆಂಡ್ ಇಯರ್ PUC ಇದು ಆಗಿರ್ಬೋದು, ಅಲ್ಲಿಂದ ಪ್ರಶ್ನೆಗಳು ಬಂದಿಲ್ಲ. ಕರೆಂಟ್ ಅಫೇರ್ಸ್ ಇಂದ ನಮ್ ಸುತ್ತಮುತ್ತ ಇತ್ತೀಚೆಗೆ ಬರ್ತಾ ಇರುವಂತ ಒಂದು ಟೆಕ್ನಾಲಜಿ ಬೇಸ್ ಮೇಲೆನೆ ಸೈನ್ಸ್ ನಿಂದ ಪ್ರಶ್ನೆಗಳು ಬಂದಿವೆ. ಸೊ ದ ಟ್ರೆಂಡ್ ವಿಲ್ ಕಂಟಿನ್ಯೂ. ಟ್ರೆಂಡ್ ಅದೇ ತರ ಫಾಲೋ ಆಗುತ್ತೆ. ನೀವು ಕೂಡ UPSC ಅದೇ ತರ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಈ ವರ್ಷ ಬುದ್ಧಿಸಂ ಮತ್ತು ಜೈನಿಸಂಗೆ ಮುಕ್ತಿ ಸಿಕ್ಕಿದೆ.
ಇದೊಂದು ವರ್ಷ ಕೇಳಿಲ್ಲ, ಮತ್ತೆ ಮುಂದಿನ ವರ್ಷ ರಿಪೀಟ್ ಆಗತ್ತೆ, ಬರ್ತಾನೆ ಮತ್ತೆ ಬುದ್ಧ, ಮಹಾವೀರ ಇವರೆಲ್ಲರೂ ಕೂಡ ಬರ್ತಾರೆ ಅದರಲ್ಲಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆದಂತಹ ಸಮಸ್ಯೆ ಟೈಮ್ ಮ್ಯಾನೇಜ್ಮೆಂಟ್. ತುಂಬಾ ಕಷ್ಟ ಆಗಿದೆ ವಿದ್ಯಾರ್ಥಿಗಳಿಗೆ, ಓದೋಕಾಗಿಲ್ಲ ಪಾಪ. ಗೊತ್ತಿದೆ ಅವರಿಗೆ ಉತ್ತರ ಗೊತ್ತಿದೆ. ಎಷ್ಟೋ ಜನ ಸರ್ ನನಗೆ ಗೊತ್ತಿತ್ತು ಸರ್, ಇಂಗ್ಲಿಷ್ ನಮ್ದು ಸ್ಪೀಡ್ ಇರಲಿಲ್ಲ ಸರ್. ಎಸ್, ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬೇಕಾಗಿರೋದು ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಕಲಿಬೇಕಾಗತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ನಿಮ್ದು ಆಗಬೇಕು ಅಂತ ಅಂದ್ರೆ ನೀವು ಇಂಗ್ಲಿಷ್ ಅನ್ನ ವೇಗವಾಗಿ ಓದೋದನ್ನ ಕಲಿಬೇಕು. ಯಾಕೆ ಅಂತ ಅಂದ್ರೆ ನಾನು ಮುಂದೆ ಹೇಳ್ತೀನಿ ನಿಮಗೆ, ಸಿಸ್ಯಾಟ್ ನಲ್ಲಿ ಅದು ಯಾವ ತರ ಹೆಲ್ಪ್ ಆಗುತ್ತೆ ನಿಮಗೆ. ಯಾಕೆ ಇಂಗ್ಲಿಷ್ ವಿದ್ಯಾರ್ಥಿಗಳು ಜಾಸ್ತಿ ಸ್ಕೋರ್ ಮಾಡ್ತಾರೆ, ಕನ್ನಡ ಮತ್ತು ಹಿಂದಿ ಮಾಧ್ಯಮ ವಿದ್ಯಾರ್ಥಿಗಳು ಅಥವಾ ಬೇರೆ ಯಾವುದೇ ರೀಜನಲ್ ಲ್ಯಾಂಗ್ವೇಜ್ ವಿದ್ಯಾರ್ಥಿಗಳು ಹಿಂದೆ ಉಳಿತಾರೆ ಅಂದ್ರೆ ಇದೇ ಕಾರಣಕ್ಕೆ. ಇಂಗ್ಲಿಷ್ನವ್ರಿಗೆ ಅದು ಒಂದ್ ರೀತಿ ಮಾತೃಭಾಷೆ ತರ ಫೀಲ್ ಆಗ್ಬಿಡುತ್ತೆ ಕ್ವಶನ್ ಪೇಪರ್, ಬಟ್ ನಮಗದು ಹೊಸತನ ಫೀಲ್ ಆಗುತ್ತೆ, ಲೇಟ್ ಆಗುತ್ತೆ ಅಬ್ಸರ್ವ್ ಮಾಡ್ಕೊಳ್ಳೋದು ಅಲ್ವಾ. ಬಟ್ ಈಗಾಗಲೇ ಒಂದು ವರ್ಷ ನೀವು ಓದಿರೋರು ಈ ಸಾರಿ ಆ ತಪ್ಪನ್ನ ಮಾಡಬಾರ್ದು. ಅದಕ್ಕೋಸ್ಕರ ಒಂದು ಹೊಸ ವಿಡಿಯೋನ ಮಾಡೋಣಿದ್ದೀನಿ ನಾನು, ಯಾವ ತರ ನಿಮ್ಮ 2026ಕ್ಕೆ ಎಕ್ಸ್ಪೀರಿಯನ್ಸ್ ಅಂದ್ರೆ ವೆಟರ್ನ್ಸ್ ಅಂತ ಕರಿತೀವಿ ನಾವು. ಈಗಾಗಲೇ ಓದಿರೋರು, ಈ ವರ್ಷ ಪ್ರಿಲಿಮ್ಸ್ ಬರ್ದಿರೋರು, ಫೇಲ್ ಆಗಿರೋರು, ಮುಂದಿನ ವರ್ಷಕ್ಕೆ ನಿಮ್ ತಯಾರಿ ಯಾವ ತರ ಇರಬೇಕು. ಫ್ರೆಷರ್ಸ್ಗಲ್ಲ ಇದು, ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಗೆ ಒಂದು ವರ್ಷದಲ್ಲಿ ಯಾವ ತರ ಇರಬೇಕು ಅನ್ನೋ ಒಂದು ಪ್ಲಾನ್ ಮಾಡೋಣಿದ್ದೀನಿ. ಸೊ ಆ ತರ ಇರೋರು ಕೆಳಗಡೆ ವಿ ಅಂತ ಕಮೆಂಟ್ ಮಾಡ್ಬೇಕು ನನಗೆ. VM 2026 ಅಂತ ಕಮೆಂಟ್ ಮಾಡ್ರಿ, ಅಂದ್ರೆ ವೆಟರನ್ ಮಿಷನ್ 2026 ನಿಮ್ದು ಕ್ಲಿಯರ್ ಆಗೇ ಆಗತ್ತೆ, ಗ್ಯಾರಂಟಿ ಕೊಡ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ನಾನು ಈ ವರ್ಷ ನಮ್ಮ ಕೆಲ ವಿದ್ಯಾರ್ಥಿಗಳಿಗೆ ಹೇಳಿದ್ದೆ, ಒಬ್ಬ ವಿದ್ಯಾರ್ಥಿ ಹುಬ್ಳಿಯವರು ಅರೌಂಡ್ 76 ಸ್ಕೋರ್ ಆಗಿದೆ ಅವ್ರದ್ದು, ಸಿಸ್ಯಾಟ್ ಕ್ಲಿಯರ್ ಮಾಡಿದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿ ಉತ್ತರ ಕನ್ನಡದವರು ಆನ್ಲೈನ್ ಸ್ಟೂಡೆಂಟ್, ಸಿಸ್ಯಾಟ್ ನಲ್ಲಿ 72 ಮಾಡಿದ್ದಾರೆ, GS ನಲ್ಲಿ 54 ಮಾಡಿದ್ದಾರೆ. ಸೊ GS ನಲ್ಲಿ ಹಿಂದುಳಿದ್ರಿ ಅವರು, ಇವ್ರದ್ದು ಕೂಡ GS ಹಿಂದುಳಿತು. ಒಬ್ಬ ವಿದ್ಯಾರ್ಥಿ ಆನ್ಲೈನ್ ಬೆಂಗಳೂರಿನವರು ಆನ್ಲೈನ್ ಅಲ್ಲಿ ಕೂಡ ಅವರು ಕೂಡ ತಗೊಂಡಿದ್ರು, ಆದ್ರೆ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ ಈಗ. ಅವ್ರದ್ದು ಸ್ಕೋರು ಸುಮಾರು ಅಬೌವ್ ಅರೌಂಡ್ 84 ಏನೋ ಬರ್ತಾ ಇದೆ ಸ್ಕೋರು, ಸಿಸ್ಯಾಟ್ ಕ್ಲಿಯರ್ ಆಗಿದೆ ಅವ್ರದ್ದು ಕೂಡ. ಇನ್ನು ನಮ್ಮ ಆಫ್ಲೈನ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕನ್ನಡ ಮೀಡಿಯಂನವರು ತುಂಬಾ ಫ್ರೆಶರ್ಸ್ ಇದ್ರು, ಹಾಗಾಗಿ ಅವ್ರದ್ದೊಂದು ಎಲ್ಲರೂ 40, 50, 60 ರೇಂಜ್ ನಲ್ಲಿ ಇದ್ದಾರೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು UPSC ಸ್ಟ್ಯಾಂಡರ್ಡ್ ನ ಕ್ವಶನ್ಸ್ ಅನ್ನ ಓದೋದೇ ಕಷ್ಟ. ನೀವು ಫಸ್ಟ್ ಟೈಮ್ 100ಕ್ಕೆ 100 ಕ್ವಶನ್ ಗಳನ್ನ ಓದ್ಕೊಂಡಿದ್ದೀರಿ ಅಂದ್ರೆ, ಒಂದ್ 30ರಿಂದ 40 ಸ್ಕೋರ್ ಆಗಿದೆ ಅಂತ ಅಂದ್ರೆ ಇದು ನಿಮ್ಮ ದೊಡ್ಡ ಗೆಲುವು. ನಿಮ್ಮ ಬೆನ್ನನ್ನ ನೀವೇ ತಟ್ಕೊಳ್ರಿ. ಓಕೆ, ಯಾಕಂದ್ರೆ ಅಷ್ಟು ನಿಮ್ಗೆ ಬಂದಿರಲಿಲ್ಲ ಅಂದ್ರೆ ನೀವು ಸೀರಿಯಸ್ ಕ್ಯಾಂಡಿಡೇಟೇನೆ ಅಲ್ಲ. ಅಷ್ಟಾದ್ರೂ ಬಂದಿದೆ ಅಂತ ಅಂದ್ರೆ ಯು ಆರ್ ವೆರಿ 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 ಸೀರಿಯಸ್ ಅಂಡ್ ಯು ವಿಲ್ ಡೆಫಿನೆಟ್ಲಿ ವಿನ್ ಇನ್ ಯುವರ್ ಲೈಫ್. ಖಂಡಿತವಾಗ್ಲೂ ಮುಂದಿನ ಸಾರಿ ನೀವು ಯಶಸ್ವಿ ಆಗ್ತೀರಿ. ಓಕೆ, ಆ ಒಂದು ಅಭಿಮಾನ, ಆ ಒಂದು ಹೆಮ್ಮೆ ನಿಮಗಿರ್ಲಿ. ಆ ಮುಂದಿನ ವರ್ಷಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಕೊನೆಗೆ ಅರ್ಧ ಗಂಟೆ ಇರುವಾಗ ಒಂದು ಬೆಲ್ ಬಾರಿಸ್ತಾರೆ 11 ಗಂಟೆಗೆ, ಆಮೇಲೆ 11:25ಕ್ಕೆ. ಈ 11 ಗಂಟೆಗೆ ಬೆಲ್ ಬಾರಿಸಿದ ತಕ್ಷಣ ನೀವು OMR ಎಲ್ಲ ತುಂಬಿಕೊಂಡಿದಿರೋಲ್ಲ ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮತ್ತೆ ಒಂದು 25 ನಿಮಿಷ ಉಳಿದಿರುತ್ತೆ, ಅಲ್ಲೂ ಕೂಡ ಸಾಲ್ವ್ ಮಾಡ್ಕೊಳ್ಬೇಕು. ಕೊನೆಗೆ 5 ನಿಮಿಷ ಇದ್ದಾಗ ನಿಮ್ಮ ರೋಲ್ ನಂಬರ್, ಆಮೇಲೆ ನಿಮ್ಮ ಸಿರೀಸ್ ಕೊಟ್ಟಿರುವಂತ ಸಿರೀಸ್ ಸರಿಯಾಗಿ ಹಾಕಿದಿರೋ ಇಲ್ವೋ, ಉಳಿದಿರುವಂತ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಈ ತರ ನೀವು ತಯಾರಿನ ಮಾಡಬೇಕು. ಸಿಸ್ಟಮೆಟಿಕ್ ಆಗಿ ತಯಾರಿ ಮಾಡ್ಕೊಂಡ್ರೆ ಪರೀಕ್ಷೆನ ಕ್ಲಿಯರ್ ಮಾಡಬಹುದು. ಒಂದು, ನೀವು ಪ್ಯೂರ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದೀರಿ ಅಂದ್ರೆ ಒಂದೂವರೆ ವರ್ಷದಲ್ಲಿ ಪೂರ್ತಿಯಾಗಿ ಕ್ಲಿಯರ್ ಮಾಡ್ತೀರಿ. ಕನ್ನಡ ಮೀಡಿಯಂನವರು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದಿರಿ ಅಂದ್ರೆ ಕ್ಲಿಯರ್ ಮಾಡ್ಕೊಳ್ಬಹುದು. ಸ್ವಲ್ಪ ಸಿಸ್ಯಾಟ್ ನಲ್ಲಿ ತಿರುವು ಮುರು ಆದ್ರೆ ಇನ್ನೊಂದು ವರ್ಷ ಎಫರ್ಟ್ ನಿಮ್ಮಿಂದ ಬೇಕಾಗುತ್ತೆ. ಇನ್ನು ಸಿಸ್ಯಾಟ್ ನಲ್ಲಿ ನಾವು ಬಂದ್ರೆ, ನಾನು ಕ್ವಾಂಟ್ ಮಾಡಿರ್ಲಿಲ್ಲ. UPSC ತಯಾರಿ ಆರಂಭ ಆದಾಗಿನಿಂದ ಕ್ವಾಂಟ್ ನಾವು ಮಾಡೇ ಇಲ್ಲ, ಯಾಕಂದ್ರೆ ಮೊದಲು ತುಂಬಾ ಈಸಿ ಇರ್ತಾ ಇತ್ತದು. ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಮಾಡ್ತೀನಿ ಅಂತ ಬಿಟ್ಟಿದ್ದೆ. ಆಮೇಲೆ 2021-22ರಲ್ಲಿ ಮಾಡ್ಕೊಂಡು ಹೋದ್ವಿ, ಬಟ್ ಸ್ವಲ್ಪ ಡಿಫಿಕಲ್ಟ್ ಬಂತು. ರೀಡಿಂಗ್ ಕಾಂಪ್ರಿಹೆನ್ಷನ್ ಸಾಲ್ವ್ ಮಾಡೋಕೆ ಟೈಮ್ ಸಾಲ್ತಾ ಇರಲಿಲ್ಲ ನನಗೆ, ಹಾಗಾಗಿ ಆಗ್ಲೂ ಕೂಡ ಕ್ವಾಂಟ್ ಮಾಡಲಿಲ್ಲ. ಈಗ ಕೋಚಿಂಗ್ ನಾವೇ ಟೀಚ್ ಮಾಡ್ತಾ ಇರೋದ್ರಿಂದ ಓದೋಕೆಲ್ಲ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಕ್ವಾಂಟ್ ಮಾಡಿರ್ಲಿಲ್ಲ. ನಾನು ರೀಸನಿಂಗ್ ಕೂಡ ತಯಾರಿ ಮಾಡಿರ್ಲಿಲ್ಲ. ಬಟ್ ನಾನು ಈ ವರ್ಷದ ಪರೀಕ್ಷೆಯನ್ನು ಒಬ್ಬ ಫ್ರೆಶರ್ ತರ ಬರೆಯೋಕೆ ಹೋಗಿದ್ದೆ. ನೋಡೋಣ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳು ಫ್ರೆಶ್ ಆಗಿ ಹೋದಾಗ ಅಂತ ಹೋದ್ರೆ, ಇಲ್ಲಿ ಸುಮಾರು 30 ಕ್ವಶನ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಇಂದ ಬಂದಿತ್ತು. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಅಂದ್ರೆ ಏನು, ಅದು ಅಲ್ಲಿ ಏನ್ ಚೆಕ್ ಮಾಡ್ತಾರೆ, ನಿಮ್ಮನ್ನ ಗ್ರಹಿಕೆಯನ್ನ ಚೆಕ್ ಮಾಡ್ತಾರೆ, ಹೌ ಯು ಗ್ರಾಸ್ಪ್ ದ ಕಂಟೆಂಟ್. ಇದೇ ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ನ ಹಿಂದಿಯಲ್ಲಿ ಕೂಡ ಕೊಟ್ಟಿರ್ತಾರೆ. ಹಿಂದಿ ಮಾಧ್ಯಮದ ವಿದ್ಯಾರ್ಥಿಗಳು ಆರಾಮಾಗಿ ಅದನ್ನ ಕ್ಲಿಯರ್ ಮಾಡ್ತಾರೆ, ಅವ್ರು ಕಷ್ಟ ಆಗಲ್ಲ. ಬಟ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಿಮ್ಗೆ ಇರೋ ಹಾದಿ ಎರಡೇ. ಒಂದು, ಹಿಂದಿ ಚೆನ್ನಾಗಿ ಬರ್ತಾ ಇತ್ತು ಅಂದ್ರೆ ಹಿಂದಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇಲ್ಲ ಇಂಗ್ಲಿಷ್ ನಿಮ್ಗೆ ವೀಕ್ ಇತ್ತಂದ್ರೆ, ಹಿಂದಿ ಬರಲ್ಲ ನಿಮ್ಗಂದ್ರೆ ಇಂಗ್ಲಿಷ್ ಅನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು. ಇಂಗ್ಲಿಷ್ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ರೆ, ನೀವು ಇನ್ ಮುಂದೆ ಹೇಗಿದ್ರು ಒಂದು ವರ್ಷ ಕೋಚಿಂಗ್ ಮುಗಿಸ್ಕೊಂಡಿದ್ದೀರಿ, ನೀವು ಬಹಳಷ್ಟು ವರ್ಷ ತಯಾರಿ ಮಾಡಿದಿರಿ. ಹಿಂದೂ ನ್ಯೂಸ್ ಪೇಪರ್ಗೆ ಪ್ರತಿದಿನ ಒಂದು 30 ನಿಮಿಷ ಕೊಡ್ಲೇಬೇಕು. ಒಂದು ಪೊಲಿಟಿಕಲ್ ಆರ್ಟಿಕಲ್, ಒಂದು ಕಂಟೆಂಟ್ ಬೇಸ್ಡ್ ಆರ್ಟಿಕಲ್ ಒಳಗಡೆದು ಓದ್ಲೇಬೇಕು. ಒಂದೊಂದು ವರ್ಡ್ ಬಿಡದೇನೆ ಓದ್ಬೇಕು ನೀವು. ಸರ್ ನನಗೆ ಅರ್ಥ ಆಗಲ್ಲ ಅಂತ ಅಂದ್ರೆ, ಮಾಸ್ಟರ್ ಇಂಗ್ಲಿಷ್ ಅಂತ ಒಂದು ಕೋರ್ಸ್ ಮಾಡಿದೀನಿ ನೀವು ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ ಅಲ್ಲಿ. ಆ ಕೋರ್ಸ್ ನೋಡ್ಕೊಳ್ರಿ, ಅದರಲ್ಲಿ ಕೊನೆ ವಿಡಿಯೋದಲ್ಲಿ ಹೇಳಿದೀನಿ ನಾನು ಯಾವ ತರ ಅರ್ಥ ಮಾಡ್ಕೊಳ್ಬೇಕು ವಾಕ್ಯಗಳನ್ನು ಅಂತ. ಅದನ್ನ ನೋಡಿ ನೀವು ಹಿಂದೂ ನ್ಯೂಸ್ ಪೇಪರ್ ಓದ್ಬೇಕು.
ಒಂದ್ 3-4 ತಿಂಗಳು ಅಷ್ಟೇ, ಆಮೇಲೆ ಬಂದೇ ಬರುತ್ತೆ ನಿಮ್ಗೆ ಇಂಗ್ಲಿಷ್ ಈಸಿ ಆಗಿ. ಕನ್ನಡ ಓದಿರೋದ್ರೆ ಫೀಲ್ ಆಗುತ್ತೆ. ಇನ್ನು ವಿಷನ್ ಕೇಸ್ ಮ್ಯಾಕ್ಸ್ ಇರುತ್ತಲ್ಲ, ಪ್ರತಿ ತಿಂಗಳು 130 ಪುಟ ಇರುತ್ತೆ. ಇದನ್ನ ಪ್ರತಿದಿನ 4 ಪೇಜ್ ಒಂದು ವರ್ಡ್ ಬಿಡದೆ ಓದ್ಬೇಕು. ಒಂದು ವರ್ಡ್ ಬಿಡದೆ ಅಲ್ಲಿರುವಂತ ಕಠಿಣ ಪದಗಳನ್ನ ಅರ್ಥ ಮಾಡ್ಕೊಂಡು ಓದ್ಬೇಕು, ಶಬ್ದಾರ್ಥ ಬರ್ಕೊಳ್ಬೇಕಲ್ಲೇ. ಈ ತರ ನೀವು ಪ್ರಯತ್ನ ಪಟ್ಟು ನೋಡ್ರಿ, ಮುಂದಿನ ವರ್ಷ ಇಂಗ್ಲಿಷ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಎಲ್ಲ ಸಾಲ್ವ್ ಮಾಡ್ತೀರಿ ನೀವು. ನಾನು 30 ಪ್ರತಿ ವರ್ಷ 27ರಿಂದ 28 ರೀಡಿಂಗ್ ಕಾಂಪ್ರಿಹೆನ್ಷನ್ ಇರ್ತಾ ಇತ್ತು. ಅದನ್ನ ಸಾಲ್ವ್ ಮಾಡೋಕೆ ನನಗೆ 90 ನಿಮಿಷ ಬೇಕಾಗ್ತಾ ಇತ್ತು. ಅಂದ್ರೆ 1.5 ಗಂಟೆ ಇಲ್ಲೇ ಹೋಗ್ಬಿಡ್ತಾ ಇತ್ತು ನನ್ಗೆ. ಬಟ್ ಈ ಸಾರಿ ಈ 30 ಕ್ವಶನ್ ಸಾಲ್ವ್ ಮಾಡೋಕೆ ನಾನು ತಗೊಂಡದ್ದು ಕೇವಲ 70 ನಿಮಿಷ ಮಾತ್ರ. ಜಸ್ಟ್ 70 ಮಿನಿಟ್ಸ್. 20 ನಿಮಿಷ ಸೇವ್ ಆಯ್ತು ನಂದು ಇಲ್ಲಿ. ಯಾಕಂದ್ರೆ ನಾವು ನಿಮಗೆ ಟೀಚ್ ಮಾಡ್ಬೇಕು ಅಂದ್ರೆ ನಾವೇನ್ ಓದ್ಬೇಕು, ಇಂಗ್ಲಿಷ್ ಓದ್ಕೊಳ್ಬೇಕಲ್ವಾ. ಇಂಗ್ಲಿಷ್ ಸೋರ್ಸೆ ಓದ್ ಬಂದಿರ್ತೀವಿ. ಇಂಗ್ಲಿಷ್ ಓದಿ 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 ರೂಢಿ ಆಗಿದೆ. ನಾನು ನಿಮ್ ತರಾನೇ ಇದ್ದು, ನಂದು ಇಂಗ್ಲಿಷ್ ಸ್ಟ್ರಾಂಗ್ ಇರ್ಲಿಲ್ಲ, ಬಟ್ ಈಗ ಆಗಿದೆ. ಮತ್ ಪ್ರಾಬ್ಲಮ್ ಏನ್ ಗೊತ್ತಾ, ಈ ಕಾಂಪ್ರಿಹೆನ್ಷನ್ ಅಲ್ಲಿ ಸಾಲುಗಳಿರುತ್ತಲ್ಲ, ಮೊದಲ ಪದದಿಂದ ಆರಂಭ ಮಾಡಿರ್ತೀವಿ, ಕೊನೆಯ ಪದಕ್ಕೆ ಬರೋ ವೇಳೆಗೆ ಮರ್ತ್ ಬಿಡ್ತೀವಿ, ಏನಿದೆಯೋ ಗೊತ್ತೇ ಇರೋದಿಲ್ಲ. ಆದ್ರೆ ನೀವು ಚೆನ್ನಾಗಿ ಇಂಗ್ಲಿಷ್ ಕಲ್ತಾಗ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗತ್ತೆ ನಿಮ್ಗೆ. ನಾನು ಈ ಸಾರಿ ಒಂದು ಪ್ಯಾರಾಗ್ರಾಫ್ ಅನ್ನ ಒಂದೇ ಸಾರಿ ಓದಿದ್ದೀನಿ, ಉತ್ತರ ಗೊತ್ತೇ ಆಗ್ಬಿಟ್ಟಿದೆ ನೇರವಾಗಿ. ಆಮೇಲೆ ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೆಲವೊಂದು ಟ್ರಿಕ್ಸ್ ಇದೆ, ಇಲ್ಲೂ ಕೂಡ ಎಲಿಮಿನೇಷನ್ ಟ್ರಿಕ್ಸ್ ಇದೆ. ಅದನ್ನ ನಾವು ಸಿಸ್ಯಾಟ್ ಕ್ಲಾಸ್ ಅಲ್ಲಿ ಹೇಳಿದೀವಿ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಯಾರ್ದು ಸಿಸ್ಯಾಟ್ ಪ್ರಾಬ್ಲಮ್ ಆಗಿದೆ, ಖಂಡಿತವಾಗ್ಲೂ ನಾವು ನಿಮ್ಗೆ ಮುಂದಿನ ವರ್ಷ ಹೆಲ್ಪ್ ಮಾಡ್ತೀವಿ, ಡೋಂಟ್ ವರಿ. ಇನ್ನು ಸರಿ ಸರ್ 30 ಸಾಲ್ವ್ ಮಾಡಿದ್ರೆ ಏನಾಯ್ತು ಸರ್, ಇದರಿಂದ ಏನ್ ಸಾಧನೆ ಮಾಡಿದಿರಿ ನೋಡ್ರಿ. ಈ 30ರಲ್ಲಿ 27 ಕರೆಕ್ಟ್ ಆಗಿದೆ. ನಮ್ದು ಅಕ್ಯುರೇಸಿ ನೋಡ್ರಿ ಎಷ್ಟಿದೆ ಅಲ್ವಾ. ಸೊ ಅಂದ್ರೆ 90% ಅಕ್ಯುರೇಸಿ ಕಾಂಪ್ರಿಹೆನ್ಷನ್ ಅಲ್ಲಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ. ಆಕ್ಚುಲಿ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಬೇಕಿದ್ರೆ 30ಕ್ಕೆ 30 ಕೂಡ ಕರೆಕ್ಟ್ ಆಗ್ತಾ ಇತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್. ಯಾರು ಸರ್ ನಂದು ಮ್ಯಾಥ್ಸ್ ವೀಕ್ ಇದೆ ಸರ್, ನನಗೆ ಮಾಡೋಕ್ ಆಗ್ತಾ ಇಲ್ಲ ಅನ್ನೋರು ಇಂಗ್ಲಿಷ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು. ನೀವು ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಕೂಡ ಅಷ್ಟೇ ಎಫರ್ಟ್ ಹಾಕ್ಬೇಕು, ಮ್ಯಾಥ್ಸ್ ಮಾಡೋದಕ್ಕಂದ್ರೂ ಕೂಡ ಅಷ್ಟೇ ಎಫರ್ಟ್ ಹಾಕ್ಬೇಕು. ನೀವು ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಂಡ್ರೆ ಅದು ನಿಮ್ಗೆ GS ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ನಿಮ್ಗೆ ಸಿಸ್ಯಾಟ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮ್ ಇಂಗ್ಲಿಷ್ ಕೂಡ ಇಂಪ್ರೂವ್ ಆಗುತ್ತೆ. ಮ್ಯಾಥ್ಸ್ ಅಷ್ಟೇ ಮಾಡ್ಕೊಂಡು ಕೂತ್ಕೊಂಡ್ರಿ ಅಂದ್ರೆ ಈ ತರ ಆಗ್ಬಿಡುತ್ತೆ. ಈ ವರ್ಷ IIT ನವರು ಕೂಡ ಫೇಲ್ ಆಗಿದ್ದಾರೆ ಸಿಸ್ಯಾಟ್ ನಲ್ಲಿ, ಯಾಕಂದ್ರೆ ಮ್ಯಾಥ್ಸ್ ಮತ್ತೆ ಟಫ್ ಬಂದಿತ್ತು ಈ ವರ್ಷ. ಹಾಗಾಗಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಯಾವುದೇ ಕಾರಣಕ್ಕೆ ಬಿಡೋ ಹಾಗಿಲ್ಲ. ಇನ್ ಮುಂದೆ ಕರ್ನಾಟಕ ಹುಡುಗರು ನಾವಿದೀವಿ, ನಿಮ್ಗೆ ಗೈಡ್ ಮಾಡ್ತೀವಿ, ತುಂಬಾ ನೀಟಾಗಿ ಹೇಳ್ಕೊಡ್ತೀವಿ ನಿಮಗೆ. ಓಕೆ, ಇನ್ನು ರೀಸನಿಂಗ್ ಯಾವ ತರ ಇತ್ತು, ನಾನು ಅಟೆಂಡ್ ಮಾಡಿದೀನಿ. ಸುಮಾರು 11 ಕ್ವಶನ್ ಗಳನ್ನ ಟ್ರೈ ಮಾಡಿದೆ. ಸ್ವಲ್ಪ ಮಾಡರೇಟ್ ಆಗಿತ್ತು, ಪ್ರಾಕ್ಟೀಸ್ ಮಾಡಿರೋರಿಗೆ ಮಾಡರೇಟ್ ಅಂತ ಹೇಳ್ಬೋದು. ಸ್ವಲ್ಪ ಟ್ರಿಕಿ ಕೂಡ ಇತ್ತು, ಲೆಂಗ್ದಿ ಕೂಡ ಇತ್ತು. ಇದು ಕೂಡ ಏನ್ ಅಷ್ಟೊಂದು ಸುಲಭವಾಗಿ ಇರ್ಲಿಲ್ಲ, ಟೈಮ್ ತಗೊಳ್ತಾ ಇತ್ತು. ಕ್ವಾಂಟ್ ಒಂದು ಕ್ವಶನ್ ನಾನು ಮುಟ್ಟೋಕೆ ಹೋಗಿಲ್ಲ. ಟೋಟಲ್ ನಾನು ಅಟೆಂಡ್ ಮಾಡಿದ್ದು 41 ಕ್ವಶನ್ಸ್ ಸಾಕು, ಅಷ್ಟರಲ್ಲೇ ನಾನು ಕ್ಲಿಯರ್ ಆಗುತ್ತೆ ಅಂತ ಬಿಟ್ಟು ಬಂದಿದ್ದೀನಿ. ನೋಡೋಣ. ಈ ಕ್ವಾಂಟ್ ಬಹಳ ಜನ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಕೂಡ ಡಿಫಿಕಲ್ಟ್ ಆಗಿತ್ತು ಅಂತಾನೆ ಹೇಳ್ತಾ ಇದ್ದಾರೆ. ನೀವು ಪ್ರಯತ್ನ ಬರ್ದಿದ್ದೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅದನ್ನ ಥಿಂಕ್ ಮಾಡಬಹುದು. ಇದರಿಂದ ಏನ್ ಅರ್ಥ ಆಗುತ್ತೆ ಅಂತ ಅಂದ್ರೆ, ನಾವು ಕ್ವಾಂಟ್ ಮೇಲೆ ಪ್ಲಸ್ ರೀಸನಿಂಗ್ ಮೇಲೆ ಹೋದ್ರೆ ಕೆಲಸ ಆಗಲ್ಲ. ವಿ ಶುಡ್ ಫೋಕಸ್ ಆನ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಲಸ್ ರೀಸನಿಂಗ್ ಪ್ಲಸ್ ಕ್ವಾಂಟ್. ಅಂದ್ರೆ ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ನ ಎಲ್ಲಾ ಸಾಲ್ವ್ ಮಾಡ್ಬೋದು. ತುಂಬಾ ಈಸಿ ಇರುತ್ತೆ ಇಂಗ್ಲಿಷ್, ತುಂಬಾನೇ ಈಸಿ ಇರುತ್ತೆ. ನೀವು ಪ್ರಯತ್ನ ಪಟ್ರೆ ನಾನೇ ಹೇಳ್ಕೊಡ್ತೀನಿ ನಿಮ್ಗೆ. ಯಾಕಂದ್ರೆ ನನಗ್ ಬರುತ್ತೆ ಅದು, ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಕ್ವಾಂಟ್ ಹೇಳ್ಕೊಡಲ್ಲ ನಾನು, ಯಾಕಂದ್ರೆ ನಾನು ಪ್ರಾಕ್ಟೀಸ್ ಇನ್ನೂ ಮಾಡಿಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿದಾಗ ನನ್ನ ಕೆಪಾಸಿಟಿ ನನಗೆ ಗೊತ್ತಾದಾಗ ನಾನು ಹೇಳ್ಬಹುದು. ನನಗೆ ಯಾವ್ಯಾವ್ದ್ರಲ್ಲಿ ಗೊತ್ತಿದೆ ನಾನು ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ ನೀಟಾಗಿ. ಓಕೆ, ಇನ್ನು ರೀಸನಿಂಗ್ಗೆ ನೋಡ್ಕೊಡ್ರಿ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಕ್ಲಾಸ್ಗಳನ್ನ. ಅಥವಾ ನಮ್ಮಲ್ಲಿ ಕೂಡ ಶ್ರೀನಿವಾಸ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಕ್ವಾಂಟ್ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬಟ್ ಆ ಡಿಫಿಕಲ್ಟಿ ಲೆವೆಲ್ ಅಷ್ಟು ಬಂದಾಗ ಯಾರು ಏನು ಮಾಡೋಕ್ಕಾಗಲ್ಲ. ಮತ್ತೆ ಈ ವರ್ಷ ಪ್ರೊಬಾಬಿಲಿಟಿ ಕ್ವಶನ್ಸ್ ಇರ್ಲಿಲ್ಲ ಅಂತೆ, ಆಮೇಲೆ ಎವರೇಜ್ ಕ್ವಶನ್ಸ್ ಆಗಿರ್ಬೋದು, ಇಂತಹ ಕ್ವಶನ್ ಗಳನ್ನ ಕೇಳಿರ್ಲಿಲ್ಲ. ಕ್ಯಾಲೆಂಡರ್ ಕ್ವಶನ್ ಇವೆಲ್ಲ ಬಂದಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದ್ ಸ್ವಲ್ಪ ಡಿಫಿಕಲ್ಟಿ ಬರ್ತಾ ಇದೆ. ಬರೀ ಒಂದ್ರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ, ರೀಸನಿಂಗ್ ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ನ, ಆಮೇಲೆ ಇವುಗಳಲ್ಲಿ ಈಸಿ ಆಗಿರೋದನ್ನ ಹುಡುಕಾಡ್ಕೊಳ್ರಿ. ಒಂದು 28 ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ಕೊಳ್ಳೋಣ, ರೀಸನಿಂಗ್ ನಲ್ಲಿ 10 ಅನ್ಕೊಳ್ಳೋಣ, ಆಮೇಲೆ ಕ್ವಾಂಟ್ ನಲ್ಲಿ ಒಂದು 10. ಅಂದ್ರೆ ಎವರೇಜ್ ನಿಮ್ಮ ಟಾರ್ಗೆಟ್ 45 ಕ್ವಶನ್ ಅಟೆಂಡ್ ಮಾಡ್ರಿ, ಕ್ಲಿಯರ್ ಆಗೇ ಆಗುತ್ತೆ ಸಿಸ್ಯಾಟ್. ನಮ್ಮ ಸ್ಟೂಡೆಂಟ್ಸ್ ಈ ವರ್ಷ ಮಾಡಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ. ಓಕೆ, ಇನ್ನು ಅದೇ ನಾನು ಹೇಳಿದ್ನಲ್ಲ, 45ರಿಂದ 50 ಈಸಿ ಇರುವಂತ ಕ್ವಶನ್ ನೀವು ತೆಗೆದುಕೊಳ್ಬೇಕು. ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಈ ವರ್ಷನೂ ಈಸಿ ಇತ್ತು. 2023ರಲ್ಲಿ ಟಫ್ ಇತ್ತು ಅಂತ ಹೇಳಿದ್ರಲ್ಲ ಸಿಸ್ಯಾಟ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಆ ವರ್ಷನೂ ಕೂಡ ಈಸಿ ಇತ್ತು. ಮಾಡಬಹುದು. ಈಸಿ ಡೆಡ್ ಈಸಿ ಇರುತ್ತೆ. ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೇನ್ ಮಾಡ್ಬೇಕಂತ ನಾನು ಈಗಾಗಲೇ ನಿಮಗೆ ಹೇಳಿದೀನಿ. ಇನ್ನು ನೀವು ಫ್ರೆಶರ್ಸ್ ಆಗಿದ್ದು ಸೀರಿಯಸ್ ಆಗಿ ಪ್ರಯತ್ನ ಪಟ್ಟಿದ್ರಿ, ಒಂದ್ 35ವರೆಗೂ ನಂಗೆ GS ಅಲ್ಲಿ ಬರ್ತಾ ಇದೆ, ಒಂದ್ 30ರಲ್ಲಿ ಸಿಸ್ಯಾಟ್ ಅಲ್ಲಿ ಬರ್ತಾ ಇದೆ ಸರ್ ಅಂತ ಅಂದ್ರೆ ಪರವಾಗಿಲ್ಲ, ಒಂದು ಡೀಸೆಂಟ್ ಸ್ಕೋರ್ ಅಂತ ನಾವು ಹೇಳ್ಬಹುದು. ಇನ್ನು GS ನಲ್ಲಿ ನಂದು ಅಬೌವ್ 50 ಇದೆ, ಸಿಸ್ಯಾಟ್ ನಲ್ಲಿ ಅಬೌವ್ 45 ಇದೆ ಅಂತ ಅಂದ್ರೆ ಗುಡ್. ನೆಕ್ಸ್ಟ್ ಟೈಮ್ ನೀವು ಪಕ್ಕ ಕ್ಲಿಯರ್ ಮಾಡಬಹುದು. ಇದ್ರ ನಡುವೆ ಇದೀರಿ ಅಂತ ಅಂದ್ರೆ ಎವರೇಜ್ ಅಲ್ಲಿ ಇದೀರಿ, ಇಂಪ್ರೂವ್ ಮಾಡ್ಕೊಳ್ಬಹುದು ನೀವು, ಏನ್ ತಪ್ಪಿಲ್ಲ. ಕಟ್ ಆಫ್ ಸುಮಾರು 80ರಿಂದ 83ವರೆಗೂ ಜನರಲ್ ಕ್ಯಾಟಗರಿಯಲ್ಲಿ ನಿಲ್ಲುತ್ತೆ ಅಂತ
ಎಲ್ಲಾ ಕಡೆಯಿಂದ ನಿರೀಕ್ಷೆ ಇದೆ, ನೋಡೋಣ ಏನಾಗುತ್ತೆ. ಯಾಕಂದ್ರೆ ಪೇಪರ್ನ ಒಂದು ಅನ್ಎಕ್ಸ್ಪೆಕ್ಟೆಡ್ ಫೀಲ್ ಬಹಳಷ್ಟು ಜನರನ್ನ ಗಾಬರಿಗೊಳಿಸಿರುತ್ತೆ. ಬಹಳ ಜನ ಎಕ್ಸಾಮ್ ಅಲ್ಲಿ ಹೋದ್ರೆ ನಾನು ಗಾಬರಿ ಆದೆ ಸರ್, ನಾನು ಟೈಮ್ ನೋಡಿರ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಗ್ಲು ಕೂಡ ಒಂದು ಕೈಗೆ ವಾಚನ ಕಟ್ಕೊಂಡೇ ಪ್ರಾಕ್ಟೀಸ್ ಮಾಡ್ಬೇಕು. ಅದೇ ವಾಚನ ಎಕ್ಸಾಮ್ ತಗೊಂಡು ಹೋಗ್ಬೇಕು. ಇಲ್ಲಿ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಳ್ಳೋದು, ಅಲ್ಲಿ ಹೋದಾಗ ವಾಚ್ ನೋಡಿದ್ರೆ ಲೆಕ್ಕ ತಪ್ಪುತ್ತೆ. ನಿಮ್ಮ ಮೈಂಡ್ಗೆ ವಾಚ್ಗೆ ಕನೆಕ್ಷನ್ ಇರಬೇಕು. ನಾನು ನೋಡ್ತಾ ಇದ್ದೆ ವಾಚನ, ಅಲ್ಲಿ ಇಲ್ಲಿ ಎಷ್ಟಾಗಿತ್ತು ಅದೇ ಆ ಟೈಮ್ ಪ್ರಕಾರ ಹೋಗ್ಬೇಕು. ನೀವು ಮಾಡಬಹುದು, ಖಂಡಿತವಾಗ್ಲೂ ಮಾಡಬಹುದು, ಸಾಧ್ಯ ಇದೆ. ಅದೇ ಕಾರಣಕ್ಕೆ ಇವತ್ತು ಪಾಂಚನ IAS ನಿಮ್ ಮುಂದೆ ಇದೆ. ನಮ್ ಕರ್ನಾಟಕದ ಹುಡುಗರು ಕ್ಲಿಯರ್ ಮಾಡ್ತಾರೆ, ಮಾಡೇ ಮಾಡ್ತಾರೆ, ಮಾಡ್ತೀರಿ ನೀವೆಲ್ಲ. ಓಕೆ, ನೋಡೋಣ ಮುಂದಿನ ವರ್ಷ. ಈ ವರ್ಷ ಬಹಳ ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ಕೋರ್ಸ್ ಜಾಯಿನ್ ಆಗದೇ ಇರೋರು ಕೂಡ ಯೂಟ್ಯೂಬ್ ನಲ್ಲೇ ನೋಡ್ಕೊಂಡು ಸರ್ ನೀವು ಹೇಳಿರೋದೆಲ್ಲ ಬಂದಿತ್ತು, ಈ ತರ ಟ್ರಿಕ್ಸ್ ಎಲ್ಲ ಯೂಸ್ ಆಗಿದೆ ಸರ್ ನಮ್ಗೆ ಈ ವರ್ಷ, ನಾವು ಮುಂದಿನ ವರ್ಷ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ನಿಮ್ಮಿಂದನೂ ಕೂಡ ಆ ತರದ ಒಂದು ಮೆಸೇಜ್ ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಗೇನ್ ಬೇರೆ ಬೇಡ ಸರ್, ನೀವು ಕಲ್ಸಿರೋದ್ರಿಂದ ನಮ್ಗೆ ಯೂಸ್ ಆಗಿದೆ ಅಂತ ಹೇಳಿದ್ರೆ ಸಾಕು, ಮತ್ತೇನು ಬೇಡ. ಖುಷಿ ಆಗತ್ತೆ ನಮಗೆ, ಯಾಕಂದ್ರೆ ಹೇಳಿದಿಲ್ಲ ನಿಮ್ಗೆ ಪದೇ ಪದೇ, ಅದೇ ಆ ಬಿಹಾರ ಉತ್ತರ ಪ್ರದೇಶದವ್ರು ಮಾಡುವಾಗ ನಾವ್ ಯಾಕೆ ಮಾಡಬಾರ್ದ್ರಿ ಕರ್ನಾಟಕದವರು? ಎಸ್ ವಿ ಕ್ಯಾನ್. ನೆಕ್ಸ್ಟ್ ಕ್ವಶನ್ ಪೇಪರ್ ನಾವು ಈಗಾಗಲೇ ನೋಡಿದ್ವಿ, ತೋರಿಸಿದೀನಿ ನಿಮ್ಗೆ ಯಾವ ತರ ಇತ್ತು. ಒಂದ್ಸಾರಿ CSAT ಅನ್ನು ಕೂಡ ನೋಡ್ಕೊಳ್ಳೋಣ. ಓಕೆ, ಜಸ್ಟ್ CSAT ನೋಡ್ರಿ. ಇಲ್ಲಿ ಕ್ವಶನ್ ಪೇಪರ್ ಅನ್ನ ಓದುವಾಗ ಇದು ಫಸ್ಟ್ ಕ್ವಶನ್ ನನಗೆ ಬಂದಿತ್ತು. ಯಾವ ತರ ನಾನು ಅದನ್ನ ಅಟೆಂಡ್ ಮಾಡಿದೀನಿ ನೋಡ್ರಿ. ನಾನು ಓದಿದ್ವಿ ವೇಗವಾಗಿ. ನಾನು ನೋಡ್ರಿ ಚುಕ್ಕೆ ಪೆನ್ ಇಟ್ಕೊಳ್ತಾ ಹೋಗಿದ್ದೀನಿ ಇದ್ರ ಮೇಲೆ. ಒನ್ ಆಫ್ ದ ಡಿಸ್ಮಲ್ ರಿಯಾಲಿಟೀಸ್ ಆಫ್ ದ ಅಗ್ರಿಕಲ್ಚರ್ ಸೆಕ್ಟರ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ. ಪ್ರತಿಯೊಂದು ವರ್ಡ್ಗೂ ಚುಕ್ಕೆ ಇಡ್ತಾ ಹೋಗಿದ್ದೀನಿ ನಾನು ಪೆನ್ನಿಂದ. ಯಾಕಂದ್ರೆ ಯಾವುದೇ ವರ್ಡ್ ಅನ್ನ ಹಾರಿಸೋ ಆಗಿಲ್ಲ, ಹಾರಿಸಿದ್ರೆ ಅರ್ಥನೇ ಬೇರೆ ಆಗುತ್ತೆ ಅದ್ರದ್ದು. ಹ್ಯಾಸ್ ಬೀನ್ ದ್ಯಾಟ್ ಇಟ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಅ ಹೈ ಗ್ರೋತ್ ಫೇಸ್. ಅಂದ್ರೆ ನಮ್ದು ಕೃಷಿ ಹೈ ಗ್ರೋತ್ ಆಗಿಲ್ಲ, ಅಂಡರ್ಲೈನ್ ಮಾಡಿದೀನಿ ಅದಕ್ಕೆ. ಅನ್ಲೈಕ್ ದ ನಾನ್ ಅಗ್ರಿಕಲ್ಚರ್ ಎಕನಾಮಿ ಹಾಗೆ ಅಗ್ರಿಕಲ್ಚರ್ ಹೈ ಗ್ರೋತ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ನಲ್ಲಿ. ನೆಕ್ಸ್ಟ್, ದ ಹೈಯೆಸ್ಟ್ ಡಿಕೇಡಲ್ ಗ್ರೋತ್ ಕಂಪೇರ್ಡ್ ಅನ್ಯುವಲ್ ಗ್ರೋತ್ ರೇಟ್ ಆಫ್ CAGR ಫಾರ್ ಅಗ್ರಿಕಲ್ಚರ್ ಹ್ಯಾಸ್ ಬೀನ್ ಜಸ್ಟ್ 3.5%. ಅಂದ್ರೆ ಇದ್ರದ್ದು ಗ್ರೋತ್ ಅಂತ ನೋಡಿದ್ರೆ ಬರೀ 3.5% ಇದೆ. ನೆಕ್ಸ್ಟ್, ಈ ತರ ನೀವು ಮುಗಿಸ್ಕೊಳ್ಬಹುದು. ಒಂದು ಲೈನ್ ಮುಗಿದ ತಕ್ಷಣ ಈ ತರ ಒಂದು ಅಡ್ಡಗೆರೆ ಹಾಕೊಂಡ್ರೆ ಅಲ್ಲಿ ಒಂದು ಅರ್ಥ ಮುಗೀತು ಅಂತ. ದೆನ್ ಆಲ್ಸೋ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಸ್ಪೋರ್ಟ್ ಇನ್ ಡಿಕೇಡಲ್ ಗ್ರೋತ್ ಡ್ಯೂರಿಂಗ್ ದ 1980s, ಅಗ್ರಿಕಲ್ಚರ್ ಗ್ರೋತ್ ಸಫರ್ಡ್ ರಿಲೇಟಿವ್ ಸ್ಟಾಗ್ನೆಂಟೇಷನ್ ದೇರ್ ಆಫ್ಟರ್. ನೋಡ್ರಿ, ಸ್ಟಾಗ್ನೆಂಟೇಷನ್ ಅನ್ನೋ ಪದದ ಅರ್ಥ ಗೊತ್ತಿರಬೇಕು ನಿಮಗೆ. ಅದು ಗೊತ್ತಿಲ್ಲ ಅಂದ್ರೆ ಮುಗೀತು, ನಿಮ್ಗೆ ಅದು ಗೊತ್ತೇ ಆಗಲ್ಲ ರೀಡಿಂಗ್ ಕಾಂಪ್ರಿಹೆನ್ಷನ್. ಸ್ಟಾಗ್ನೆಂಟ್ ಅಂದ್ರೆ ನಿಂತಿರುವಂತದ್ದು, ಅದು ನಿಂತು ಬಿಡ್ತು ಅಂತ ಹೇಳ್ತಾ ಇದಾರೆ ಇಲ್ಲಿ. ದೆನ್ ದಿಸ್ ಈಸ್ ಅ ಶಾರ್ಪ್ ಕಾಂಟ್ರಾಸ್ಟ್ to non-agricultural growth which consistently increased from the 1980s to 2000. 1980s ಇಂದ 2000 ವರೆಗೆ ಉಳಿದಿರುವಂತಹ ಸೆಕ್ಟರ್ಗಳು ಬೆಳೆದು ಬಟ್ ಅಗ್ರಿಕಲ್ಚರ್ ನಿಂತಿತ್ತು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಇರೋದು ಕೇವಲ ಒಂದು ವಾಕ್ಯ, ಇದು ಎರಡನೇ ವಾಕ್ಯ, ಇದು ಮೂರನೇದು, ಆಮೇಲೆ ಮೂರನೇ ಸ್ವಲ್ಪ ದೊಡ್ಡದಿದೆ, ಬರೀ 4 ವಾಕ್ಯ ಇದೆ. ಈ 4 ವಾಕ್ಯ ಓದಿ ಎರಡಲ್ಲ ನಿಮಗೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಸಿಗುತ್ತೆ ರೀ. ಬರೀ 4 ವಾಕ್ಯ ಓದಿದ್ರೆ ಕಷ್ಟನ ರೀಡಿಂಗ್ ಕಾಂಪ್ರಿಹೆನ್ಷನ್. ಯಾರು ಹೇಳಿದ್ ನಿಮ್ಗೆ? ತುಂಬಾ ಈಸಿ ಇದೆ, ವೆರಿ ಡೆಡ್ ಈಸಿ. ನೋಡ್ರಿ, ತೋರಿಸ್ತೀನಿ ನಾನೇ ಉತ್ತರವನ್ನ ನಿಮಗೆ. ಓಕೆ, ತೋರಿಸ್ತೀನಿ ನಿಮಗೆ. ನೋಡೋಣ, ಉತ್ತರ ಟ್ರೈ ಮಾಡೋಣ ಇದಕ್ಕೆ. ಫಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಕೊರೋಲರಿ. ಅವ್ರೇನು ಹೇಳ್ತಾರೆ, ಕೊರೋಲರಿ ಅವೆಲ್ಲ ಇರುತ್ತೆ, ಅವೆಲ್ಲ ನಾವು CSAT ಅಲ್ಲಿ ಕಲ್ಸಿರ್ತೀವಿ ನಿಮಗೆ. ನೋಡೋಣ ಯಾವ್ದು ರೀಚ್ ಆಗುತ್ತೋ ಇಲ್ವಾ. ಫಸ್ಟ್ ಕೆಳಗಿಂದ ಹೋಗೋಣ, ಅಲ್ಲಿ ಮೇಲಿಂದಾನೆ ಬನ್ರಿ. ಇಲ್ಲಿ ಒಂದೇದು ಕರೆಕ್ಟ್ ಇದೆ, ನಾನು ಕೆಳಗಡೆಯಿಂದ ಬರ್ತಾ ಇದ್ದೀನಿ. ರೂರಲ್ ಟು ಅರ್ಬನ್ ಮೈಗ್ರೇಷನ್ ಅಂತ ಅಂದ್ರೆ ವಲಸೆ ಹೋಗೋದು. ಆ ವರ್ಡ್ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ನಾನು ಎಕ್ಸಾಮ್ ನಲ್ಲಿ. ಅಲ್ಲಿ ನಮ್ಮ ಒಂದು ಪ್ಯಾರಾಗ್ರಾಫ್ ನಲ್ಲಿ ಮೈಗ್ರೇಷನ್ ಬಗ್ಗೆ ಏನಾದ್ರು ಹೇಳಿದಾರ? ಸಂಬಂಧನೇ ಇಲ್ಲ. ಇವ್ರು ಏನ್ ಕೊಡ್ತಾ ಇದ್ರಲ್ಲಿ ಹೋಯ್ತು, ತೆಗೆದು ಬಿಡ್ರಿ ಅದನ್ನ, ಬೇಡ. ಕೆಲ ವಿದ್ಯಾರ್ಥಿಗಳು ಮೊದಲು ಇವುಗಳನ್ನ ಓದ್ಕೊಳ್ತಾರೆ, ಆಮೇಲೆ ಕ್ವಶನ್ ನ ಓದ್ತಾರೆ. ತಪ್ಪದು. ಆ ಪ್ಯಾರಾಗ್ರಾಫ್ ಓದ್ತಾರೆ, ಆ ತರ ಮಾಡ್ಬೇಡ್ರಿ. ಅದು ತುಂಬಾ ಸ್ಪೀಡ್ ಇರೋರು ಮಾಡ್ಬೇಕು ಅದನ್ನ, ಆ ತರ ಮಾಡಬಾರ್ದು. ಪ್ಯಾರಾಗ್ರಾಫ್ ಓದ್ಕೊಡ್ರಿ, ಆಮೇಲೆ ಇದನ್ನ ಮಾಡ್ರಿ. ಓಕೆ, ದೆನ್ ಇಂಡಿಯಾ ಲ್ಯಾಗ್ಡ್ ಬಿಹೈಂಡ್, ಹಿಂದುಳಿತು. ಅದರ್ ಕಂಟ್ರೀಸ್, ಉಳಿದ ದೇಶಗಳಿಂದ ಭಾರತ ಹಿಂದುಳಿತು ಅಂತ ಹೇಳ್ತಾ ಇದ್ದಾರೆ. ಅಡಾಪ್ಟಿಂಗ್ ಮೆಕನೈಸ್ಡ್ ಅಂಡ್ ಮಾಡರ್ನ್ ಫಾರ್ಮಿಂಗ್. ಆ ಪ್ಯಾರಾದಲ್ಲಿ ಎಲ್ಲಾದ್ರೂ ಇತ್ತಾ? ಇದು ಇರ್ಲಿಲ್ಲ, ಸಂಬಂಧನೇ ಇಲ್ಲ ಈ ಪ್ಯಾರಕ್ಕೆ. ನೆಕ್ಸ್ಟ್, ಫಾರ್ ಇಂಡಿಯಾ ದ ಗ್ರೀನ್ ರೆವಲ್ಯೂಷನ್. ಯಾಕೆ ಗ್ರೀನ್ ರೆವಲ್ಯೂಷನ್ ಏನಾದ್ರು ಹೇಳಿದಾರೆ ಅದರಲ್ಲಿ? ಇಲ್ಲ. ನೋಡ್ರಿ, ನಾನು ಯಾವ ತರ ಮಾಡಿದೀನಿ, ಇದನ್ನ ಓದಿದೀನಿ, ಅಂಡರ್ಲೈನ್ ಮಾಡಿದೀನಿ. ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಕೊನೆಗೆ ಬನ್ರಿ, ದ ಬೆನಿಫಿಟ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ಪರ್ಕೋಲೇಟ್ಸ್ ಡೌನ್ ಮೋರ್ ಸ್ಲೋಲಿ ಟು ದ ಅಗ್ರಿಕಲ್ಚರ್ ಸೆಕ್ಟರ್ ದ್ಯಾನ್ ಇನ್ ಅದರ್ ಸೆಕ್ಟರ್. ಎಸ್, ಕರೆಕ್ಟ್ ಅಂತ ಹಾಕ್ತೀನಿ. ಆಮೇಲೆ ಇದಕ್ಕೆ ಈ ತರ ಮಾರ್ಕ್ ಮಾಡಿ ಇಲ್ಲಿ A ಅಂತ ಬರ್ದ್ ಬಿಡ್ತೀನಿ. ಆಮೇಲೆ OMR ಒಂದ್ ರೌಂಡ್ ಎಲ್ಲ ಮುಗಿಸ್ಕೊಳ್ತೀನಿ. 30 ಕಾಂಪ್ರಿಹೆನ್ಷನ್ ಮುಗಿಸ್ಕೊಂಡು ಆಮೇಲೆ OMR ಫಿಲ್ ಮಾಡಿದ್ದೆ. ನೀವು ಅದೇ ತರ ಮಾಡ್ಬೇಕು. ಅಂದ್ರೆ ಇದರ ಅರ್ಥ ನೀವು ಆಮೇಲೆ ಕ್ಯಾಲ್ಕುಲೇಷನ್ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ ಮನೆಗೆ ಬಂದ್ಮೇಲೆ. ಈಸಿ ಇದೆ ಅಲ್ವಾ? ಇದ್ರ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಮತ್ತೆ ಇದೇ ಪ್ಯಾರಾಗ್ರಾಫ್ ಮೇಲೆ ಮುಂದುವರೆದಿದೆ. ಅಸಂಪ್ಷನ್ ಗಳನ್ನ ಕೇಳ್ತಾರೆ. ನೋಡ್ರಿ ಎಷ್ಟು ಈಸಿ ಇದೆ. ಬಟ್ ನಾನು ಅಲ್ಲಿ ಗಡಿಬಿಡಿನಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದೀನಿ ಅದನ್ನ. ಎಸ್, ಇಲ್ಲಿ ನೋಡ್ರಿ, ವಿತ್ ರೆಫರೆನ್ಸ್ ಟು ವಾಟ್ ಕ್ಯಾನ್ ಬಿ ದ ಅಸಂಪ್ಷನ್.
The growing divergence between the fortune of the agriculture and non-agriculture economy in India could have been reduced by ಅಂದ್ರೆ ಈ ಒಂದು ಡೈವರ್ಜೆನ್ಸ್ ಅಂದ್ರೆ ಅಗ್ರಿಕಲ್ಚರ್ ಸ್ಲೋ ಬೆಳೀತಾ ಇದೆ, ಇದು ಉಳಿದಿರೋ ಸೆಕ್ಟರ್ಗಳು ವೇಗವಾಗಿ ಬೆಳೀತಾ ಇದೆ, ಇವುಗಳನ್ನ ಹೇಗೆ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನೋಡ್ರಿ, ಅಡಾಪ್ಟಿಂಗ್ ಲಾರ್ಜ್ ಸ್ಕೇಲ್ ಕಲ್ಟಿವೇಶನ್ ಆಫ್ ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಎಲ್ಲಾದ್ರೂ ವಾಣಿಜ್ಯ ಬೆಳೆಗಳ ಬಗ್ಗೆ ಇರ್ಲಿಲ್ಲ, ಬಟ್ ನಾನೇನ್ ಮಾಡಿದೆ, ಹೌದಲ್ವಾ ಬೆಳೆಸಬಹುದು ಅಂತ ನಾನು ಬೆಳೆಸಬಹುದು ಅಂತ ತಿಳ್ಕೊಂಡು ಇದನ್ನ ಕರೆಕ್ಟ್ ಮಾಡ್ಕೊಂಡೆ. ಆಮೇಲೆ ಪ್ರೊವೈಡಿಂಗ್ ಫ್ರೀ ಇನ್ಸೂರೆನ್ಸ್ ಫಾರ್ ಆಲ್ ಕ್ರಾಪ್ಸ್, ಇನ್ಸೂರೆನ್ಸ್ ಬಗ್ಗೆ ಮಾತೇ ಆಗಿಲ್ಲ, ಹಾಗಾಗಿ ಇದು ರಾಂಗ್ ಅಂತ ಹಾಕಿ ನಾನು ಏನ್ ಮಾಡಿಬಿಟ್ಟೆ ಎ ಅಂತ ಹಾಕಿದೆ. ಬಟ್ ಇಲ್ಲ, ಇಲ್ಲಿ ಕಮರ್ಷಿಯಲ್ ಕ್ರಾಪ್ ಗಳ ಬಗ್ಗೆ ಕೂಡ ಅಲ್ಲಿ ಎಲ್ಲೂ ಹೇಳಿರ್ಲಿಲ್ಲ, ಹಾಗಾಗಿ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಇಲ್ಲಿ ಆನ್ಸರ್ ಏನಾಗುತ್ತೆ, ಡಿ ಈಸ್ ಕರೆಕ್ಟ್. ಓಕೆ, ಡಿ ಈಸ್ ಕರೆಕ್ಟ್. ನಾನು ಮೊದಲು ನೋಡ್ರಿ ಕ್ವಶನ್ ಮಾರ್ಕ್ ಹಾಕೊಂಡಿದ್ದೀನಿ, ಆಮೇಲೆ ಎ ಅಂತ ಹಾಕಿಬಿಟ್ಟಿದ್ದೀನಿ, ಬಟ್ ತಪ್ಪಾಗಿದೆ. ಅದು ಅರ್ಥ ಆಯ್ತಾ ನಿಮಗೆ? ತುಂಬಾ ಈಸಿ ಇದೆ ರೀಡಿಂಗ್ ಕಾಂಪ್ರಿಹೆನ್ಷನ್, ಯು ಕ್ಯಾನ್ ಡೂ ಇಟ್. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ತಿಳ್ಕೊಳ್ಬೇಕಾದದ್ದೆಷ್ಟೇ, ನೀವು ಯಾವ ತರ ಅಟೆಂಪ್ಟ್ ಮಾಡಿದಿರಿ ಎಕ್ಸಾಮ್ ನಲ್ಲಿ, ನಾನು ಹೇಳಿರೋದಕ್ಕೂ ನೀವು ಮಾಡಿರುವಂತ ಅಟೆಂಪ್ಟ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ, ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಯಾವ ತರ ರೆಡಿ ಆಗ್ಬೇಕು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಮಿಂದ ಸಾಧ್ಯ ಇದೆ, ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು. ಡಿಸೆಂಬರ್ ವರೆಗೂ ವಾರದಲ್ಲಿ 1 ದಿನ ಬ್ರೇಕ್ ತಗೊಳ್ಬೇಕು, 6 ದಿನ ಸ್ಟಡಿ ಮಾಡ್ಬೇಕು. ಅಷ್ಟ್ ಮಾಡ್ತೀರಿ ಅಲ್ವಾ? ನಿಮ್ಮಿಂದ ಸಾಧ್ಯ ಇದೆ. ನನಗಿಷ್ಟೇ ನೀವು ಹೇಳ್ಬೇಕಾಗಿರೋದು, ನಿಮ್ಮಿಂದ ನಮಗ್ ಬೇಕಾಗಿರೋದು ಇಷ್ಟೇ. ನಾವು ನಿಮಗೆ ಬದ್ಧತೆಯಿಂದ ಪಾಠ ಕಲಿಸ್ತೀವಿ, ನೀವು ಶ್ರದ್ಧೆಯಿಂದ ಕಲಿಬೇಕು. ಬಲ ನಿಮ್ಮದಿದೆ, ಬೆಂಬಲ ನಮ್ದಿದೆ. ನೀವು ಗೆಲ್ಬೇಕು. IAS ಬರೀ ನಿಮ್ಮ ಕನಸಲ್ಲ, ಕರ್ನಾಟಕದಿಂದ ಅತಿ ಹೆಚ್ಚು ರ್ಯಾಂಕ್ಗಳನ್ನ ತೆಗೆದುಕೊಂಡು ಬರುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನ ಹೊತ್ತುಕೊಂಡು ನೀವು ಗೆಲುವನ್ನ ತಗೊಂಡು ಬರ್ಬೇಕು. ಎಸ್, ಯು ವಿಲ್, ಯು ಕ್ಯಾನ್. ಒಂದ್ಸಾರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಕ್ಯಾನ್ ಅಂತ ಬರೆದ್ಬಿಡ್ರಿ. ಓಕೆ, ಆಲ್ ದಿ ಬೆಸ್ಟ್. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ನಮಸ್ಕಾರ.